ವೆಲ್ ಎಂಬುದಾಗಿ. ನಾವೆಲ್ಲರೂ ಅನುಸರಿಸ್ತಾ ಇದ್ದೇವೆ, ಆದರೆ ಅನುಸರಿಸುವಂಥದ್ದು ಹೇಗೆ ಅನುಸರಿಸಬೇಕು? ಸರಿಯಾಗಿ ಅನುಸರಿಸಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ವಿಶ್ವಾಸಿಗಳು, ಹೌದಲ್ಲ? ನಾವೆಲ್ಲರೂ ಸಹ ದೇವರ ವಾಕ್ಯವನ್ನು ಯಾರು ಕೇಳಿದ್ರು, ಹೌದು ನಾನು ಅನುಸರಿಸ್ತಾ ಇದ್ದೇನೆ, ನಾನು ಫಾಲೋ ಮಾಡ್ತಿದ್ದೇನೆ, ಆದರೆ ಸರಿಯಾಗಿ ನಾವು ಬಿಟ್ಟು ಬಿಡ್ತೇವೆ. ಹಲ್ಲೆಲೂಯಾ. ಸರಿಯಾಗಿದೆ, ಸರಿಯಾದಂಥ ಆ ಶಬ್ದ ಅಥವಾ ಆ ರೀತಿಯಾಗಿ ನಾವು ಜೀವಿಸುವುದಿಲ್ಲ. ಇವತ್ತು ನಾವು ಸರಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ನನ್ನ ಸ್ವರ ಕೇಳ್ತಾ ಇದೆಯಾ? ಎಸ್. ನಾವು ಸರಿಯಾಗಿ ಇವತ್ತು ಜೀವಿಸುತ್ತಾ ಇದ್ದೇವಾ? ಅನುಸರಿಸುತ್ತಿರುವುದನ್ನು ನಾವು ಸರಿಯಾಗಿ ನಾವು ಹಲ್ಲೆಲೂಯಾ ಅದನ್ನು ಫಾಲೋ ಮಾಡುತ್ತಾ ಇದ್ದೇವಾ? ಯಾಕೆ ನಾವು ಅನುಸರಿಸುತ್ತಾ ಇದ್ದೇವೆ? ಅನುಸರಿಸುವುದರಿಂದ ನಮಗೆ ಲಾಭವೇನು? ಹಲ್ಲೆಲೂಯಾ. ಎಲ್ಲ ಪ್ರಶ್ನೆಗಳು ನಮ್ಮ ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯ. ನಾವು ಸರಿಯಾಗಿ ಅನುಸರಿಸುತ್ತಾ ಇದ್ದೇವೋ? ನಾವು ಅನುಸರಿಸುತ್ತಿರುವುದಾದರೆ ಯಾರನ್ನು ಅನುಸರಿಸುತ್ತಾ ಇದ್ದೇವೆ? ಯಾಕೆ ನಾವು ಅನುಸರಿಸುತ್ತಾ ಇದ್ದೇವೆ? ಅನುಸರಿಸುವುದರಿಂದ ಯಾವ ಲಾಭ ನಮಗಿದೆ? ಹಲ್ಲೆಲೂಯಾ. ನಾವು ಸಾಧಾರಣ ಎಲ್ಲ ಹೆಚ್ಚಿನವರು ವಾಹನ ಚಲಾಯಿಸುತ್ತೇವೆ. ವಾಹನ ಚಲಾಯಿಸುವವರಿಗೆ ಸರ್ಕಾರ ಗೈಡ್ಲೈನ್ಸ್ ಇದೆ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಡ್ರೈವಿಂಗ್ ರೂಲ್ಸ್ ಇದೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ರಸ್ತೆಯಲ್ಲಿ ಓಡಿಸಿದರೆ ನಾವು ಏನಾದರೂ ಅಪಘಾತ ಆದರೆ ನಮಗೆ ಇನ್ಶೂರೆನ್ಸ್ ಏನಾಗೋದಿಲ್ಲ, ಕ್ಲೈಮ್ ಆಗೋದಿಲ್ಲ. ಒಂದು ವೇಳೆ ಲೈಸೆನ್ಸ್ ಇಲ್ಲದೆ ಓಡಿಸಿದರೆ ನಮಗೇನಾಗ್ತದೆ? ಅಪರಾಧಿಗಳಾಗ್ತೇವೆ. ನಾವು ಕೋರ್ಟಿನ ಕಟಾಕಟಿಯ ಮುಂದೆ ನಿಂತ್ಕೊಳ್ಬೇಕಾಗುತ್ತದೆ. ಅದೊಂದು ಅಪರಾಧವಾಗಿದೆ. ಇವತ್ತು ವಾಹನ ಚಲಾಯಿಸುವವರಿಗೆ ಸರ್ಕಾರ ಏನು ಕೊಟ್ಟಿದೆ? ಒಂದು ರೂಲ್ಸನ್ನು ಮಾಡಿದೆ. ಕೆಲವರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ, ಕೆಲವರು ಫಾಲೋ ಮಾಡುವುದನ್ನು ಮರೆತು ಬಿಡುತ್ತಾರೆ. ಶಾಲೆ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳನ್ನು ಸೇರಿಸ್ತೇವೆ. ತಂದೆ ತಾಯಿಗಳಿಗೆ ಗೊತ್ತಿದೆ, ಒಂದು ಸಾರಿ ಒಂದು ಇಂಗ್ಲೀಷ್ ಮೀಡಿಯಮ್ ಅಥವಾ ಯಾವುದಾದ್ರು ಒಂದು ಸ್ಕೂಲಿಗೆ ಸೇರಿಸಿದರೆ ಅವರಿಗೆ ಅವರ ಶಾಲೆಯಲ್ಲಿ ಬಹಳ ರೂಲ್ಸ್ಗಳಿರ್ತದೆ, ರೆಗ್ಯುಲೇಷನ್ಸ್ಗಳಿರ್ತದೆ. ಇಷ್ಟೇ ಟೈಮಿಗೆ ನೀವೇನು ಮಾಡಬೇಕು? ಮಕ್ಕಳನ್ನು ಬಿಡಬೇಕು, ಅದಕ್ಕಿಂತ ಲೇಟಾಗಿ ಬರಬಾರ್ದು. ಮಕ್ಕಳನ್ನು ಮನೆಗೆ ಬಂದ ಮೇಲೆ ಸ್ವಲ್ಪ ಓದಿಸಬೇಕು. ಅವರಿಗೆ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡಲು ನೀವು ಅವಕಾಶ ಮಾಡಬೇಕು. ಶಾಲೆಗೆ ಫೀಸ್ ಕಟ್ಟೋ ವಿಷಯಕ್ಕೆ ಬರುವಾಗ ಒಂದು ದಿವಸ ಸಹ ಲೇಟ್ ಆಗಲಿಕ್ಕಿಲ್ಲ. ಒಂದು ವೇಳೆ ನಾವು ಶಾಲೆಗೆ ಫೀಸ್ ಕಟ್ಟುವುದನ್ನು ಲೇಟ್ ಮಾಡಿದರೆ, ನನ್ನ ಮಗ ಲಿಟಲ್ ರಾಕಿ ಹೋಗ್ತಾನೆ, ಅವರು ಒಂದು ದಿವಸ ಲೇಟ್ ಆದರೆ ₹5 ಫೈನ್ ಹಾಕ್ತಾರೆ. ಒಂದು ದಿವಸಕ್ಕೆ ₹5 ಫೈನ್. ಹಾಗೆ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನೀವು ಕೆಲಸ ಮಾಡುವ ಸ್ಥಳಗಳಾಗಿರ್ಬೋದು, ನೀವು ಎಲ್ಲೇ ಹೋಗಿ ಎಲ್ಲ ಕಡೆ ಏನಿದೆ? ರೂಲ್ಸ್ ಇದೆ. ಹಾಗೆ ಇವತ್ತು ನೀವು ಎಲ್ಲಿ ಬಂದಿದ್ದೀರಿ? ದೇವರನ್ನು, ಸತ್ಯದೇವನ ಆರಾಧಿಸುವ ಆಲಯಕ್ಕೆ ಬಂದಿದ್ದೀರಿ. ಆಲಯದಲ್ಲಿಯೂ ಸಹ ಏನಿದೆ ಹೇಳಿ? ರೂಲ್ಸ್ ಇದೆ. ಹೇಗೆ ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ? ಈ ನಿಯಮಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಸುಮ್ಮನೆ ಬಂದು ಹೋಗೋದಕ್ಕೋಸ್ಕರ ದೇವರು ನಮ್ಮನ್ನು ಏನು ಮಾಡಲಿಲ್ಲ, ನಮಗೆ ಈ ಸ್ಥಳವನ್ನು ಕೊಡಲಿಲ್ಲ. ಮನಸ್ಸು ಬಂದ ಹಾಗೆ ಜೀವನ ಮಾಡೋದಕ್ಕೆ ದೇವರು ನಮಗೆ ಹಲ್ಲೆಲೂಯಾ ಅಪ್ಪಣೆಯನ್ನು ಕೊಡಲಿಲ್ಲ. ಹಾಗಾಗಿ ನಾವು ಬಹಳ ನೆನಪಿಟ್ಕೊಳ್ಬೇಕಾದ ಸಂಗತಿ, ಸರಿಯಾಗಿ ದೇವರ ರೂಲ್ಸನ್ನು ನಾವೇನು ಮಾಡಬೇಕು? ಅನುಸರಿಸಬೇಕು. ಈಗ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಾಗ ಪೊಲೀಸ್ನವ್ರು ಹಿಡಿದ್ರೆ ಏನಾಗ್ತಾರೆ? ಫೈನ್ ಹಾಕ್ತಾರೆ. ಇನ್ಶೂರೆನ್ಸ್ ಇಲ್ಲ ಅಂತಿದ್ರೆ ಅದನ್ನು ಸಹ ನೋಡ್ತಾರೆ, ಎಮಿಷನ್ ನೋಡ್ತಾರೆ. ಹಲ್ಲೆಲೂಯಾ. ನಮ್ಮ ಗಾಡಿಯ ಫಿಟ್ನೆಸ್ಸನ್ನು ನೋಡ್ತಾರೆ. ಎಲ್ಲವನ್ನು ನೋಡಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಇಲ್ಲ ಅಂತಾದರೆ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ. ಸ್ಪೀಡಿಗೂ ಫೈನ್ ಇದೆ. ನೀವು ಎಲ್ಲಾದರೂ ಹೋಗ್ತಿದ್ರೆ ಬೋರ್ಡ್ ಹಾಕಿರ್ತಾರೆ, ಇಷ್ಟೇ ಸ್ಪೀಡು ನೀವು ಹೋಗಬೇಕು, ಇದು ಸ್ಪೀಡನ್ನು ನೀವು ಪಾರು ಮಾಡಿ ಹೋದರೆ ಏನಾಗ್ತದೆ? ನಿಮಗೆ ಫೈನ್. ಕೆಲವು ಕಡೆ ಕ್ಯಾಮ್ರಾಗಳಿಟ್ಟಿದ್ದಾರೆ. ನಮ್ಮ ಪ್ರವೀಣ್ ಅವರೊಂದು ಸಾರಿ ಕೇರಳಕ್ಕೆ ಹೋಗಿ ಬರಬೇಕಾದ್ರೆ ಅವರಿಗೆ ಗೊತ್ತಿಲ್ಲ, ಒಂದು ಕ್ಯಾಮ್ರಾ ಅವರೊಂದು ಸ್ಪೀಡನ್ನು ಕ್ಯಾಪ್ಚರ್ ಮಾಡಿ ಮನೆಗೆ ಫೈನ್ ಕಳಿಸಿತ್ತು. ಅಂದರೆ ಈ ರೀತಿಯಾಗಿ ಈ ಲೋಕದ ಮನುಷ್ಯನು ಏನು ಮಾಡಿದ್ದಾನೆ? ರೂಲ್ಸ್ಗಳನ್ನು ಮಾಡಿದ್ದಾನೆ. ನಮ್ಮ ಪರಲೋಕದ ದೇವರು, ಪರಿಶುದ್ಧನಾದ ದೇವರು ಇನ್ನೂ ಎಷ್ಟು ಹೆಚ್ಚಾಗಿ ನಮ್ಮ ಜೀವಿತದ ಬಗ್ಗೆ ಆತನು ಕಾಳಜಿ ವಹಿಸಿಕೊಳ್ಳುತ್ತಾನೆ ಮತ್ತು ನಮ್ಮ ಡಿಸಿಪ್ಲಿನ್ ಲೈಫ್ ಬಗ್ಗೆ ಆತನು ಎಷ್ಟು ಆತನು ತಲೆ ಕೆಡಿಸಿಕೊಳ್ಳುತ್ತಾನೆ ಎಂಬುದಾಗಿ ಈ ಸತ್ಯವೇದ ಓದುವಾಗ ನಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಏನೆಲ್ಲ ಮಾಡಬೇಕೆಂಬುದಾಗಿ ಒಂದೊಂದಾಗಿ ದೇವರೇನು ಮಾಡಿದ್ದಾನೆ?
ಬರೆಸಿಟ್ಟಿದ್ದಾನೆ. ಹಾಲೆಲೂಯಾ. ಏನನ್ನು ಫಾಲೋ ಮಾಡಬೇಕು, ಏನನ್ನು ಫಾಲೋ ಮಾಡಬಾರದು, ಏನು ನಮಗೆ ಬೇಕು, ಏನು ನಮಗೆ ಬೇಡ, ಏನು ನಾವನ್ನು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು, ಯಾವುದನ್ನು ನಾವು ಹಾಲೆಲೂಯಾ ತಿರಸ್ಕರಿಸಬಹುದು ಎಂಬುದಾಗಿ ಈ ಸತ್ಯವೇದದಲ್ಲಿ ದೇವರು ನಮಗೆ ಬರೆಸಿಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಾವು ಸರಿಯಾಗಿ ಅನುಸರಿಸು ಎಂಬ ಬಗ್ಗೆ ನಾನು ಮಾತನಾಡುತ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಸರಿಯಾಗಿ ಅನುಸರಿಸಬೇಕಾದ ಸಂಗತಿ ಯಾವುದಂದರೆ, ನಾವು ದೇವರ ಮಾತುಗಳನ್ನು ಅನುಸರಿಸಬೇಕು. ಹಾಲೆಲೂಯಾ. ಫಸ್ಟ್ ಆಗಿ ಅನುಸರಿಸಬೇಕಾದದ್ದು ಯಾವುದು? ದೇವರು ಹೇಳುವಂಥ ಆ ಮಾತುಗಳನ್ನು, ಅಂದರೆ ರಿಟನ್ ವರ್ಡ್ ಆಫ್ ಗಾಡ್. ಇದು ದೇವರ ಮಾತುಗಳಾಗಿದೆ. ರಿಟನ್ ವರ್ಡ್ ಆಫ್ ಗಾಡ್, ಬರೆಯಲ್ಪಟ್ಟಂಥ ದೇವರ ಮಾತುಗಳನ್ನು ಏನು ಮಾಡಬೇಕು? ನಾವು ಅನುಸರಿಸಬೇಕು. ಹಾಲೆಲೂಯಾ. ಜ್ಞಾನೋಕ್ತಿಗಳಲ್ಲಿ 7ನೇ ಅಧ್ಯಾಯ 1ನೇ ವಚನ ಹೀಗೆ ಓದುತ್ತೇವೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 1ನೇ ವಚನ, ದಯಮಾಡಿ ಯಾರಾದ್ರೊಬ್ರು ಓದಿ. ಇನ್ನೊಂದು ಸಾರಿ ಓದಿ, ಮೈಕ್. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಹಾಲೆಲೂಯಾ. ಇಲ್ಲಿ ನಾವು ಓದಿದಂಥ ಮಾತುಗಳು, ಕಂದ ಏನಂತ ಹೇಳ್ತಾ ಇದ್ದಾನೆ? ನನ್ನ ಮಾತನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಲ್ಲಿಟ್ಟುಕೋ. ನಮಗೆ ಗೊತ್ತಿದೆ, ಜ್ಞಾನಿಯಾದ ಸೊಲೊಮೋನನು ಬಹಳ ಜ್ಞಾನವನ್ನು ಪಡೆದುಕೊಂಡಂಥ, ದೇವರಿಂದ ಪಡೆದುಕೊಂಡಂಥ ಒಂದು ವ್ಯಕ್ತಿಯಾಗಿದ್ದನು. ಬಹಳ ಜ್ಞಾನ ಅವನಿಗಿತ್ತು. ಅವನ ಜ್ಞಾನಕ್ಕೆ ಈ ಸಮಾನವಾದಂಥ ಜ್ಞಾನ ಈ ಭೂಮಿಯ ಮೇಲೆ ಯಾವ ಮನುಷ್ಯನೂ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಅಷ್ಟು ಜ್ಞಾನವನ್ನು ಪಡೆದುಕೊಂಡು ಆತನು ಆ ಜ್ಞಾನವನ್ನು ಉಪಯೋಗಿಸಿ ದೇವರ ಜನರಿಗೋಸ್ಕರ, ದೇವರು ಯಾರೆಲ್ಲ ಆತನನ್ನು ಪ್ರೀತಿಸುತ್ತಾರೋ ಅವರಿಗೋಸ್ಕರ ದೇವರು ಈ ವಾಕ್ಯಗಳನ್ನು ಬರೆಸಿಟ್ಟಿದ್ದಾನೆ. ಏನಂತ ಬರೆಸಿಟ್ಟಿದ್ದಾನೆ? ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಮತ್ತು 2ನೇ ವಚನ ಹೀಗೆ ಹೇಳ್ತದೆ, ನನ್ನ ಉದ್ದೇಶವನ್ನು ಕಣ್ಣುಗುಡ್ಡಿನಂತೆ ಏನು ಮಾಡು? ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು ಎಂಬುದಾಗಿ. ಹಾಲೆಲೂಯಾ. ಇವತ್ತು ನಾವು ಬಹಳ ಸೀರಿಯಸ್ ಆಗಿ, ಬಹಳ ನಾವು ಜಾಗ್ರತೆಯಿಂದ ಎಷ್ಟೋ ಸಂಗತಿಗಳನ್ನು ಪಾಲಿಸಬೇಕೆಂಬುದಾಗಿ ದೇವರ ವಾಕ್ಯ ಓದ್ತೇವೆ. ಹಾಗಾಗಿ ಪ್ರಿಯ ದೇವಜನರೇ, ಕ್ರೈಸ್ತೀಯ ಜೀವಿತವನ್ನು ನಾವು ಜೀವಿಸುವಾಗ ನಾವು ಎಷ್ಟೋ ಬಾರಿ ಅಸಡ್ಡೆಯನ್ನು ತೋರಿಸ್ತೇವೆ. ನಾವಿಲ್ಲಿ ಸಭೆಗೆ ಬರುತ್ತೇವೆ, ಕೈಗಳನ್ನು ಆರಾಧನೆ ಮಾಡುವ ಕೈಗಳನ್ನು ತಟ್ಟುವುದಿಲ್ಲ, ಬಾಯಿಗಳನ್ನು ತೆರೆದು ಹಾಡುವುದಿಲ್ಲ. ಹಾಲೆಲೂಯಾ. ಯಾಕೆಂದರೆ ಇದೆಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶದ ಬಗ್ಗೆ ನಾವು ನೋಡುವಾಗ, ದೇವರು ನಮ್ಮನ್ನು ಮೊದಲನೇದಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶ ನಾವು ಏನು ಮಾಡಬೇಕೆಂದು, ನಾವು ಆತನನ್ನು ಆರಾಧಿಸುತ್ತಾ ಇರಬೇಕು, ಆತನ ನಾಮವನ್ನು ಘನಪಡಿಸುತ್ತಾ ಇರಬೇಕು, ಆತನಿಗೆ ಸಲ್ಲಿಸಬೇಕಾದಂಥ ಸ್ತುತಿಗಳನ್ನು, ಸ್ತೋತ್ರಗಳನ್ನು, ಸ್ತೋತ್ರ ಎಂಬ ಯಜ್ಞವನ್ನು ನಾವು ಸಲ್ಲಿಸಬೇಕೆಂಬುದಾಗಿ ದೇವರು ನಮ್ಮ ಬಗ್ಗೆ ಆತನು ಆದಿಯಲ್ಲಿ ತೀರ್ಮಾನಿಸಿ ನಮ್ಮನ್ನು ಸೃಷ್ಟಿ ಮಾಡಿದನು. ನಮಗೆ ಗೊತ್ತಿದೆ, ನಮಗೆ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ, ಮನುಷ್ಯನ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ದೇವದೂತರುಗಳಿದ್ದರು ಪರಲೋಕದಲ್ಲಿ. ಅವರು ಲೂಸಿಫರನು ಅಲ್ಲಿ ಏನು ಮಾಡ್ತಾ ಇದ್ದ? ಆರಾಧಿಸುತ್ತಾ ಒಬ್ಬ ನಾಯಕನಾಗಿದ್ದನು. ಅವನು ಅಲ್ಲಿ ದೇವರಿಗೆ ವಿರೋಧವಾಗಿ, ದೇವರಿಗಿಂತ ದೊಡ್ಡವನಾಗಬೇಕೆಂಬುದಾಗಿ ಆತನು ಯೋಚನೆ ಮಾಡಿ, ಆತನು ದೇವರ ಮಹಿಮೆಯಿಂದ ದೊಬ್ಬಲ್ಪಟ್ಟಂಥ ವ್ಯಕ್ತಿ. ದೇವರಿಗಿಂತ ದೊಡ್ಡವನಾಗಬೇಕೆಂಬುದಾಗಿ ಬಯಸಿದನು. ದೇವರಿಗೆ ಸಲ್ಲತಕ್ಕ ಆರಾಧನೆ ತನಗೂ ಆಗಬೇಕು ಎಂಬುದಾಗಿ ಬಯಸಿದಂಥ ಆ ಲೂಸಿಫರನ್ನು ದೇವರು ಏನು ಮಾಡ್ತಾರೆ? ಪರಲೋಕದಿಂದ ಆತನನ್ನು ದಬ್ಬುತ್ತಾರೆ. ಆ ನಂತರ, ದಬ್ಬಿದ ನಂತರ ದೇವರು ಯೋಚನೆ ಮಾಡ್ತಾರೆ, ನಾ ಮನುಷ್ಯರನ್ನು ಸೃಷ್ಟಿ ಮಾಡಬೇಕು. ದೇವರು ಮನುಷ್ಯರನ್ನು ಭೂಮಿ ಮೇಲೆ ಸೃಷ್ಟಿ ಮಾಡುತ್ತಾನೆ. ಕ್ರಮವಿಲ್ಲದೆ ಬರಿದಾಗಿ ಇದ್ದಂಥ ಈ ಭೂಮಿಗೆ ಕ್ರಮವನ್ನು ಫಸ್ಟ್ ತರುತ್ತಾನೆ. ದೇವರಾತ್ಮನು ಈ ಭೂಮಿಯ ಮೇಲೆ, ನೀರಿನ ಮೇಲೆ ಅದು ಸಂಚರಿಸುತ್ತಾ ಇರುತ್ತದೆ. ಆದರೆ ಅದು ಈ ಭೂಮಿ ಏನಾಗಿರುವುದಿಲ್ಲ, ಕ್ರಮವಾಗಿರುವುದಿಲ್ಲ, ಕ್ರಮ ತಪ್ಪಿ ಇರುತ್ತದೆ. ಮನುಷ್ಯರನ್ನು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಮೊದಲು ಏನು ಮಾಡುತ್ತಾನೆ? ಈ ಭೂಮಿಯನ್ನು ಕ್ರಮಪಡಿಸುತ್ತಾನೆ. ಕ್ರಮಪಡಿಸಿದ ನಂತರ ಆತನು ಒಂದೊಂದೇ ಎಲ್ಲವನ್ನು ಸೃಷ್ಟಿಸುತ್ತಾ
ಎಲ್ಲವನ್ನು ಸೃಷ್ಟಿಸುತ್ತಾ ಆತನು ಮನುಷ್ಯರಾದ ನಮ್ಮನ್ನು ತನ್ನ ಸ್ವರೂಪದಲ್ಲಿ ಆತನು ಆ ಸಮಯದಿಂದ ಮೊದಲುಗೊಂಡು ದೇವರು ನನ್ನಿಂದ ಮತ್ತು ನಿಮ್ಮಿಂದ ಅಪೇಕ್ಷಿಸುವಂಥದ್ದು ಹಲ್ಲೆಲೂಯಾ, ಆ ಖಾಲಿ ಉಳಿದಂಥ ಜಾಗ ಪರಲೋಕದಲ್ಲಿ ದೂತರನ್ನು ಹೇಗೆ ದೇವರು ದಬ್ಬಲ್ಪಟ್ಟನು, ಆ ಖಾಲಿಯಾದ ಜಾಗವನ್ನು ನಾವು ತುಂಬಬೇಕೆಂಬುದಾಗಿ ದೇವರು ಬಯಸಿದನು. ಹಾಗಾಗಿ ಇವತ್ತು ನಾವು ಎಷ್ಟು ಆರಾಧನೆ ಸ್ತುತಿಗಳನ್ನು ಸಲ್ಲಿಸುತ್ತೇವೋ ದೇವರಿಗೆ ಎಂದಿಗೂ ಬೇಜಾರಾಗುವುದಿಲ್ಲ, ಆತನು ಸಂತೋಷ ಪಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಷ್ಟು ಹೊತ್ತು ದೇವರನ್ನು ನಿಂತು ಕುಳಿತುಕೊಂಡು ವಾದ್ಯಗಳೊಂದಿಗೆ ನಾವು ಎಷ್ಟು ಕಿರ್ಚಾಡಿಯೋ ಸೈಲೆಂಟ್ ಆಗಿಯೋ ಹೇಗೆ ಆರಾಧಿಸುವುದರೂ ಸಹ ನಮ್ಮ ದೇವರು ಏನು ಮಾಡ್ತಾನೆ, ಆರಾಧನೆಯಿಂದ ಆತನಿಗೆ ಎಂದಿಗೂ ಬೇಜಾರಾಗುವುದಿಲ್ಲ. ಅದು ಆರಾಧನೆಯಿಂದ ಆತನು ಏನು ಮಾಡ್ತಾನೆ, ಸಂತೋಷ ಪಡುವನಾಗಿದ್ದಾನೆ. ಹಲ್ಲೆಲೂಯಾ. ಆರಾಧನೆ ಸಂತೋಷ ಪಡುವನು. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ಅಂತ ಸೃಷ್ಟಿಸುವ ಆ ರೀತಿಯಾಗಿ ನಮ್ಮನ್ನು ಸೃಷ್ಟಿಸಿ ಆರಾಧನೆ ಎಂಬ ಸಂಗತಿ ನಮಗೆ ಕೊಟ್ಟನು. ಇವತ್ತು ಅಂಥ ಜನರಾದ ನಾವುಗಳು ದಿನ ದಿನ ನಾವು ರೂಢಿಸಿಕೊಂಡು ಹಲ್ಲೆಲೂಯಾ ನಾವು ಪಾಲಿಸಿಕೊಂಡು ಹೋಗಬೇಕಾದ ಸಂಗತಿಗಳು ಹಲವು ಈ ಬೈಬಲಲ್ಲಿ ಬರೆಸಿಟ್ಟಿದ್ದಾನೆ. ಅದರಲ್ಲಿ ಹೇಳ್ತಾನೆ, ಜ್ಞಾನಿಯಾದ ಸೊಲೊಮೋನನು ಹೇಳುವಂಥ ಮಾತು, ಕಂದ ನನ್ನ ಮಾತನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ, ನೀನು ಮರೆತು ಬಿಡಬೇಡ. ಈ ಮನಸ್ಸಿನಲ್ಲಿ ಯಾವಾಗಲೂ ಪ್ರಿಂಟ್ ಆಗಿರಲಿ, ಹೋಗುವಾಗ ಬರುವಾಗಲೂ ಜ್ಞಾಪಕದಲ್ಲಿಟ್ಟುಕೋ. ಯಾಕೆಂದರೆ ಅದು ನಿನ್ನನ್ನು ಕಾಪಾಡುತ್ತದೆ, ಅದು ನಿನ್ನನ್ನು ರಕ್ಷಿಸುತ್ತದೆ, ಅದು ನಿನಗೆ ಆದರಣೆಯನ್ನು ಕೊಡುತ್ತದೆ, ದುಃಖದಲ್ಲಿದ್ದಾಗ ಸಂತೈಸುತ್ತದೆ, ಕಣ್ಣೀರಲ್ಲಿದ್ದಾಗ ಕಣ್ಣೀರನ್ನು ಒರೆಸಲ್ಪಡುವಂಥದ್ದು ಈ ವಾಕ್ಯ ಎಂಬುದಾಗಿ ಸೊಲೊಮೋನ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಕಾಪಾಡು. ಕಣ್ಣುಗುಡ್ಡೆ ಎಷ್ಟು ಸೂಕ್ಷ್ಮ ಎಂಬುದಾಗಿ ನಮಗೆ ಗೊತ್ತಿದೆ. ಆ ರೀತಿಯಾಗಿ ಈ ವಾಕ್ಯವನ್ನು ಏನು ಮಾಡಬೇಕಂತೆ, ನಾವು ಪಾಲಿಸಬೇಕು, ಸೂಕ್ಷ್ಮವಾಗಿ ಪಾಲಿಸಬೇಕು. ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಸೂಕ್ಷ್ಮವಾಗಿ ನಾವು ಪಾಲಿಸಬೇಕೆಂಬುದಾಗಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ. ಆಗ ಆಜ್ಞೆಗಳನ್ನು ಕೈಕೊಂಡು ನೀನಿರುವಾಗ ನಿನ್ನ ಜೀವಿತ, ನಿನ್ನ ಬಾಳು ಹಾಲಲು ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ನೀನು ಬಾಳುತ್ತಿ, ನಿನಗೆ ದೇವರ ಲಾಂಗ್ ಲೈಫನ್ನು ಕೊಡುತ್ತಾನೆ. ಹಾಗೆ ಜ್ಞಾನೋಕ್ತಿಗಳು ನಾವು 7ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲೆಲ್ಲ ಓದುವಾಗ ನಮಗೆ ಗೊತ್ತಾಗುತ್ತದೆ, ಯಾರೆಲ್ಲ ದೇವರ ವಾಕ್ಯಗಳನ್ನು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾರೋ ಅವರಿಗೆ ಏನನ್ನು ಕೊಡುತ್ತಾನೆ ಎಂಬುದಾಗಿ ಹೇಳುತ್ತಾನೆ, ಸುಕ್ಷೇಮವನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಆತನ ಆಜ್ಞೆಗಳನ್ನು ನಾವು 3ನೇ ಅಧ್ಯಾಯ ಅದರ 2ನೇ ವಚನ 1ನೇ ವಚನ ಹೀಗೆ ಓದುತ್ತೇವೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ನಾವೆಲ್ಲರೂ ಸಹ ಸುಕ್ಷೇಮವನ್ನು ಬಯಸುವವರು. ಹೇಗೆ ನಮಗೆ ಸುಕ್ಷೇಮ ಕೊಡುತ್ತಾನೆ ಎಂಬುದಾಗಿ ದೇವರು ಹೇಳ್ತಾನೆ, ನಾವು ಆತನ ಆಜ್ಞೆಗಳನ್ನು ಹೇಗೆ ಮಾಡಬೇಕು, ಮನಪೂರ್ವಕವಾಗಿ ನಾವು ಕೈಗೊಳ್ಳಬೇಕು, ನಡೆದುಕೊಳ್ಳಬೇಕು. ಆಗ ಅವು ನನ್ನ ದಿನಗಳನ್ನು ಏನು ಮಾಡ್ತದೆ, ಹೆಚ್ಚಿಸಿ ನಮಗೆ ಸುಕ್ಷೇಮವನ್ನು ಕೊಡುತ್ತದೆ. ಕ್ಷೇಮವಿಲ್ಲದೆ ನೀವು ಬಂದಿರುವುದಾದರೆ ನಿಮಗೆ ಸುಕ್ಷೇಮ ಬೇಕಾ? ಒಳ್ಳೆಯ ಕ್ಷೇಮ, ಒಳ್ಳೆಯ ಆರೋಗ್ಯ, ದೇವರ ಸಮಾಧಾನ ಜೀವಿತ, ದೇವರಿಂದ ಸಿಗುವಂಥ ಕೃಪೆಯು ಹೆಚ್ಚಾಗುತ್ತಾ ಹೋಗಬೇಕಾ? ಕಣ್ಣೀರುಗಳು ಒರೆಸಲ್ಪಡಬೇಕಾ? ದುಃಖಗಳು ನಿಮ್ಮದು ಜೀವಿತದ ಮರೆತು ಹೋಗಬೇಕಾ? ದೇವರು ನಿಮ್ಮ ಜೀವಿತದಲ್ಲಿ ಆತನ ಚಿತ್ತವು ನೆರವೇರೋದಕ್ಕೆ ಆಗಬೇಕಾ? ನಾವೇನು ಮಾಡಬೇಕು? ಆತನನ್ನು ಮನಪೂರ್ವಕವಾಗಿ ನಾವು ಪ್ರೀತಿಸುವವರಾಗಬೇಕು. ಹಲ್ಲೆಲೂಯಾ. ಹೇಗೆ ಪ್ರೀತಿಸಬೇಕು? ಮನಪೂರ್ವಕವಾಗಿ ನಾವು ಪ್ರೀತಿಸುವವರಾಗಬೇಕು. ಜ್ಞಾನೋಕ್ತಿ 4ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ, ಕಂದ ಆಲಿಸಿ ನನ್ನ ಮಾತನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚಾಗುವವು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಮಗೆ ಜೀವಮಾನದ ವರ್ಷಗಳು ಹೆಚ್ಚಾಗಬೇಕು, ಆರೋಗ್ಯದ ದಿನಗಳು ಕಳೆಯಬೇಕೆಂಬುದಾಗಿ ಬಯಸುತ್ತೀರಿ? ಅಂಥವರಿಗೆ ಹೇಳುತ್ತಾ ಇದ್ದಾನೆ, ಕಂದ ಆಲಿಸು, ನನ್ನ ಮಾತನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಜೀವಮಾನದ ವರ್ಷಗಳು ಹೆಚ್ಚಾಗಬೇಕಾದರೆ ಏನನ್ನು ಮಾಡಬೇಕು? ದೇವರನ್ನು ಅನುಸರಿಸಿ ನಾವು ಜೀವಿಸಬೇಕು. ಆತನ ಮಾತನ್ನು ಕೇಳಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. 4ನೇ ಅಧ್ಯಾಯ 5ನೇ ವಚನ ಬರುವಾಗ ಹೇಳ್ತಾನೆ, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆ ಆಗಬೇಡ. ಆಜ್ಞೆಗಳನ್ನು ಕೊಡುವಾಗ ಹೇಳ್ತಾನೆ ದೇವರು, ಹಲ್ಲೆಲೂಯಾ, ದಶಾಜ್ಞೆಗಳನ್ನು ಕೊಡುವಾಗ ನಮಗೆ ಗೊತ್ತಿದೆ, ಜನರ ಜೀವಿಸುವ ರೀತಿಯನ್ನು ನೋಡಿ ದೇವರು ದಶಾಜ್ಞೆಗಳನ್ನು ಕೊಡುತ್ತಾನೆ. ಅವರ ಜೀವನ ಶೈಲಿಯನ್ನು ನೋಡಿ 10 ದಶಾಜ್ಞೆಯನ್ನು ಕೊಡುತ್ತಾನೆ. ಇವತ್ತು ಬೈಬಲಲ್ಲಿಯೂ ನಾವು ನೋಡುವಂಥ ಎಲ್ಲ ಸಂಗತಿ, ಮನುಷ್ಯನು ಎಲ್ಲೆಲ್ಲಿ ಎಡುವಿದಾನೋ ಆ ಎಡುವಂಥ ಸಂಗತಿಗಳನ್ನು ಗುರುತಿಸಿ ದೇವರು ಏನು ಮಾಡಿದ್ದಾನೆ, ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾನೆ.
ಹಾಲೆಲೂಯ. ಪ್ರತಿಯೊಂದು ನಾವು ಎಲ್ಲೆಲ್ಲಿ ಎಡುತ್ತಾ ಇದ್ದೆವೋ, ಆಗಿನ ಕಾಲದ ಜನರು ಏನೇನು ಎಡುತ್ತಾ ಇದ್ದರು, ಆ ಎಡುವ ಸಂಗತಿಗಳನ್ನು ಆತನು ದೃಷ್ಟಿಯಲ್ಲಿಟ್ಟುಕೊಂಡು ದೇವರು ನಮಗೇನು ಕೊಟ್ಟನು? ಮಾರ್ಗದರ್ಶನವನ್ನು ಕೊಟ್ಟನು. ಈ ರೀತಿಯಾಗಿ ನಡೆ ಮಗನೇ, ಈ ರೀತಿಯಾಗಿ ನಡೆ. ಹಾಲೆಲೂಯ. ಪರಲೋಕವು ನೀನು ಸೇರಬೇಕಾದರೆ, ನೀನು ನಾನಿರುವಂಥ ಸ್ಥಳ ತಲುಪಬೇಕಾದರೆ ಇದನ್ನು ಪಾಲಿಸಿ ನಡೆ ಎಂಬುದಾಗಿ ದೇವರು ದಶಾಜ್ಞೆಗಳನ್ನು ಅಂದು ಕೊಟ್ಟನು. ಇವತ್ತು ಕೊಡುವಂಥ ಹೊಸ ಒಡಂಬಡಿಕೆಯಲ್ಲಾಗಿರ್ಬೋದು, ಹಳೆ ಒಡಂಬಡಿಕೆಯಲ್ಲಾಗಿರ್ಬೋದು, ಎಲ್ಲ ಆಜ್ಞೆಗಳು ನಮಗೆ ಸಂಬಂಧಪಟ್ಟವುಗಳಾಗಿದೆ ಪ್ರಿಯರೇ. ಹಾಲೆಲೂಯ. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಹಾಲೆಲೂಯ. ಇವತ್ತು ನಾವು ಎಷ್ಟೋ ಸಾರಿ ಓರೆಯಾಗಿ ಹೋಗುತ್ತೇವೆ. ಈ ಮಾತುಗಳು ನನಗೆ ಬೇಡ, ಇದು ಈ ಮಾತುಗಳು ನನಗೆ ಅನ್ವಯಿಸುವುದಿಲ್ಲ, ಇದು ನನಗೆ ಮಾತನಾಡುತ್ತಾ ಇದ್ದಾರೆ, ಅಥವಾ ನನ್ನ ಬಗ್ಗೆ ಗೊತ್ತಿದ್ದು ಇವರು ಹೇಳುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನೀವು ಯೋಚನೆ ಬಂದರೂ ಸಹ ವಾಕ್ಯದಲ್ಲಿ ಓದ್ತೇವೆ, ನೀನು ಏನೇ ಈ ಪುಲ್ಪಿಟಿಂದ ದೇವ ಸೇವಕನಿಂದ ಹೇಳುವಂಥ ಮಾತುಗಳನ್ನು, ದೇವರ ವಾಕ್ಯದಿಂದ ಬರುವಂಥ ಮಾತುಗಳನ್ನು ನೀನದನ್ನು ತಾತ್ಸಾರ ಮಾಡಿ ಓರೆಯಾಗಿ ಹೋಗಬೇಡ ಎಂಬುದಾಗಿ ಜ್ಞಾನಿಯಾದ ಸೊಲೊಮನ್ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ಅದಕ್ಕೆ ಜ್ಞಾನೋಕ್ತಿ 28:13 ಓದ್ತೇವೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ ಎಂಬುದಾಗಿ. ಹಾಲೆಲೂಯ. ನೀವು ದೋಷವನ್ನು ಮುಚ್ಚಿಟ್ಟುಕೊಳ್ಳುವುದಾದರೆ, ಇವತ್ತು ನೀವು ಅದನ್ನು ಮುಚ್ಚಿಟ್ಟುಕೊಳ್ಳುವುದಾದರೆ ನಿಮಗೇನಾಗುವುದಿಲ್ಲ? ಶುಭವಾಗುವುದಿಲ್ಲ. ಇವತ್ತು ದೇವರ ಸಭೆಯೇ, ದೇವ ಜನರೇ, ನೀವೆಲ್ಲರೂ ಇಲ್ಲಿ ಸಭೆಗೆ ಸೇರಿ ಬಂದಿದ್ದೀರಿ. ನಿಮ್ಮಲ್ಲೇನಾದರೂ ದೋಷವಿದ್ದರೆ ಇವತ್ತು ಮುಚ್ಚಿಟ್ಟುಕೊಳ್ಳಬೇಡಿರಿ, ಕರ್ತನ ಮುಂದೆ ಹೇಳಿರಿ, ಅದನ್ನು ಬಿಚ್ಚಿರಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯು ದೊರೆಯುತ್ತದೆ. ಯಾರ ಕರುಣೆ ದೊರೆಯುತ್ತದೆ? ದೇವರ ಕರುಣೆ ದೊರೆಯುತ್ತದೆ. ಹಾಲೆಲೂಯ, ಹಾಲೆಲೂಯ. ದೇವರ ಕರುಣೆ ನಿಮ್ಮ ಮೇಲೆ ಹೆಚ್ಚಾಗಬೇಕಾ? ದೇವರ ಕರುಣೆ ನಿಮ್ಮಲ್ಲಿ ಇನ್ಕ್ರೀಸ್ ಆಗುತ್ತಾ ಹೋಗಬೇಕಾ? ಬೆಳಿಗ್ಗೆ ಎದ್ದ ಸಮಯದಿಂದ ಸಾಯಂಕಾಲ ಮಲಗುವ ತನಕ ಎಲ್ಲ ಕೇಡಿನ ಭಯದಲ್ಲೇ ತುಂಬಿಕೊಂಡಿದ್ದೀರಾ? ನಿಮ್ಮ ಜೀವಿತದಲ್ಲಿ ದೇವರ ಕರುಣೆ ಅನುಗ್ರಹ ಹೆಚ್ಚಾಗಬೇಕಾ? ಏನಂತ ಹೇಳ್ತಾ ಇದ್ದಾನೆ? ನಿನ್ನ ದೋಷವನ್ನೆಲ್ಲ ಮುಚ್ಚಿಟ್ಟುಕೊಳ್ಳದೆ ಎಲ್ಲ ದೇವರ ಮುಂದೆ ಅರಿಕೆ ಮಾಡಬೇಕು. ಹಾಲೆಲೂಯ. ನಿಮ್ಮ ದೋಷಗಳನ್ನೆಲ್ಲ ದೇವರ ಮುಂದೆ ಅರಿಕೆ ಮಾಡುವಾಗ, ಹಾಲೆಲೂಯ, ಬಿಟ್ಟು ಬಿಡುವಾಗ ಒಪ್ಪಿಕೊಳ್ಳಬೇಕು, ಬಿಟ್ಟು ಬಿಡಬೇಕು, ಮತ್ತು ಏನು ಮಾಡಬೇಕು? ಅರಿಕೆ ಮಾಡಿಕೊಳ್ಬೇಕು. ಆಗ ದೇವರು ನಮಗೇನು ಮಾಡ್ತಾನೆ? ಕರುಣೆಯನ್ನು ಅನುಗ್ರಹಿಸ್ತಾನೆ. ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿ ಹಾಲೆಲೂಯ ಒಂದು ಮಾತನ್ನು ಕೊಡುತ್ತಾನೆ, ಆಜ್ಞೆಯನ್ನು ನಮಗೆ ಕೊಡುತ್ತಾನೆ. ಏನಂತ ಆಜ್ಞೆ ಕೊಡುತ್ತಾನೆ? ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಯೋಹಾನ 13:34 ಹೇಳ್ತಾನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಹಾಲೆಲೂಯ. ಪ್ರೀತಿ ಬೇಕೆಂಬುದಾಗಿ ಯೇಸು ಹೇಳ್ತಾನೆ. ಆಜ್ಞೆಯನ್ನು ಕೊಡುತ್ತಾ ಇದ್ದಾನೆ. ಏನು? ಹೊಸ ಒಂದು ಆಜ್ಞೆ. ಹೊಸ ಒಡಂಬಡಿಕೆ ಕ್ರೈಸ್ತರಾದ ನಮಗೆ ಒಂದು ಹೊಸ ಆಜ್ಞೆಯನ್ನು ದೇವರು ಕೊಡುತ್ತಾ ಇದ್ದಾನೆ. ಏನು ಆಜ್ಞೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಾಲೆಲೂಯ. ಇವತ್ತು ನಮ್ಮ ಮುಂದೆ ಕರ್ತನ ಭೋಜನವಿದೆ, ಕರ್ತನ ಮೇಜಿದೆ. ಇವತ್ತು ನಾವು ಯಾರಾದರೂ ಪ್ರೀತಿ ಇಲ್ಲದೆ ನಾವು ಇದನ್ನು ತೆಗೆದುಕೊಳ್ಳುವುದಾದರೆ, ದೇವರ ವಾಕ್ಯದಲ್ಲಿ ನಾನು ಮತ್ತೆ ಮಾತನಾಡುತ್ತೇನೆ, ಕರ್ತನ ಭೋಜನದ ಬಗ್ಗೆಯೂ ಇದೆ. ನಾನು ಮಾತನಾಡುತ್ತೇನೆ, ಪ್ರಿಯ ದೇವಚನರೇ, ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ ನಾವು ಏನು ಮಾಡಲಿಕ್ಕಾಗುವುದಿಲ್ಲ? ದೇವರ ಇಷ್ಟವನ್ನು ನೆರವೇರಿಸಲಿಕ್ಕಾಗುವುದಿಲ್ಲ. ಇಲ್ಲಿ ಒಂದು ಹೊಸ ಆಜ್ಞೆ ದೇವ ನಮಗೆ ಕೊಟ್ಟ ಉದ್ದೇಶವೇನು? ಜನರಲ್ಲಿ ಏನಿರಲಿಲ್ಲ? ಪ್ರೀತಿ ಇರಲಿಲ್ಲ. ಜನರಲ್ಲಿ ಪ್ರೀತಿ ಇರಲಿಲ್ಲ. ಅವರನ್ನೊಬ್ಬನೊಬ್ಬ ನೋಡಿದರೆ ದ್ವೇಷ ಮಾಡುವಂಥ ಗುಣ ಅವರಲ್ಲಿತ್ತು. ಅದಕ್ಕೋಸ್ಕರ ಅಲ್ಲಿ ಶಿಷ್ಯರಿಗೆ ಕರೆದು ಹೇಳ್ತಾನೆ, ನಾನೊಂದು ಹೊಸ ಆಜ್ಞೆ ನಿಮಗೆ ಕೊಡ್ತಾ ಇದ್ದೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇವತ್ತಿನ ದಿನಗಳಲ್ಲಿ ಅಣ್ಣ ತಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ತಂಗಿ ಅಕ್ಕನ ನೋಡಿದ್ರೆ ಆಗೋದಿಲ್ಲ, ಬೇರೆ ಬೇರೆ ಹಲವು ಸಂಗತಿಗಳು ನಮ್ಮನ್ನು ಕಾಡುತ್ತಾ ಇದೆ. ಪ್ರೀತಿ ವಿಷಯಕ್ಕೆ ಬರುವಾಗ ನಾವು ಪ್ರೀತಿಯಲ್ಲಿ ಏನಿಲ್ಲ, ನಾವು ಮಾದರಿಯಾಗಿಲ್ಲ. ನಮ್ಮ ಜೀವಿತಗಳು ಪ್ರೀತಿಗೆ ಮಾದರಿಯಾಗಿಲ್ಲ ಪ್ರಿಯರೇ. ಈ ಸಮಯದಲ್ಲಿ ದೇವರ ಆಜ್ಞೆಯನ್ನು, ಇದು ಮೊದಲನೇ ಆಜ್ಞೆ, ಯೇಸು ಸ್ವಾಮಿ ಕೊಡುವಂಥ ಆಜ್ಞೆಗಳಲ್ಲಿ ಅದು ಆಜ್ಞೆ ಏನು ಹೇಳ್ತಾ ಇದ್ದಾನೆ? ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಾಲೆಲೂಯ. ಎರಡನೇದಾಗಿ ನಾವು ಪಾಲಿಸಬೇಕಾದದ್ದು ನಂಬಿಕೆಯನ್ನು ನಾವು ಅನುಸರಿಸಬೇಕು. ಹಾಲೆಲೂಯ. ನಾವು ನಂಬಿಕೆಯಲ್ಲಿದ್ದೇವೆ, ಆದರೆ ಸರಿಯಾಗಿ ನಂಬಿಕೆಯನ್ನು ನಾವೇನು ಮಾಡಬೇಕು? ಅನುಸರಿಸಬೇಕು. ಸರಿಯಾಗಿ ನಂಬಿಕೆಯನ್ನು ಅನುಸರಿಸಬೇಕು. ಇಲ್ಲಿ ನಾವು ಓದ್ತೇವೆ, ನಂಬಿಕೆ ಎಂಬುದು ನಮಗೆ ಕೊಟ್ಟಂಥ ಒಂದು ಬೀಗದ ಕೈ ಆಗಿದೆ.
ಸಭೆಯ ವಿಶ್ವಾಸಿಗಳಿಗೆ, ಯಾರೆಲ್ಲ ಈ ಸ್ಥಳಕ್ಕೆ ಬರುತ್ತಾರೋ, ಅದ್ಭುತಗಳಿಗಾಗಿರ್ಬೋದು, ಸಹಾಯಗಳಿಗಾಗಿರ್ಬೋದು, ಅಥವಾ ದೇವರ ಆಶೀರ್ವಾದಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ನೀವು ಬರೋದಾದರೆ ನಂಬಿಕೆ ಏನಾಗಿದೆ? ನಿಮ್ಮ ಜೀವಿತದ ಎಲ್ಲವನ್ನು ತೆಗೆಯುವಂಥ ಬೀಗದ ಕೈಯಾಗಿದೆ. ದೇವರು ಹಾಲೆಲೂಯ ನಮಗೆ ಕೊಡುವಂಥ ಆಶೀರ್ವಾದಗಳನ್ನು ನಾವು ತೆರೆಯುವುದಕ್ಕೋಸ್ಕರ, ಪರಲೋಕದ ದ್ವಾರಗಳನ್ನು ತೆರೆಯುವುದಕ್ಕೋಸ್ಕರ ನಮಗೆ ದೇವರು ಕೊಟ್ಟಂಥ ಕೀ ಯಾವುದು, ಒಂದು ಅಸ್ತ್ರ ಯಾವುದು, ಉಪಕರಣ ಯಾವುದು? ಅದು ಬೀಗದ ಕೈಯಾಗಿದೆ. ಹಾಲೆಲೂಯ. ಕೀರ್ತನೆ 37:3 ಬರುವಾಗ ಓದ್ತೇವೆ ಹೀಗೆ, ಕೀರ್ತನೆ 37:3, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ನಂಬಿಕೆಯನ್ನು ಅನುಸರಿಸು. ಇವತ್ತು ದೇವರ ಮಕ್ಕಳಾಗಿ ನಾವು ನಂಬಿಕೆಯನ್ನು ಅನುಸರಿಸುವಾಗ ಎಡುತ್ತಾ ಇದ್ದೇವಾ? ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಯಾರ ಮೇಲೆ ಜಾಸ್ತಿ ನಮಗೆ ನಂಬಿಕೆ ಇದೆ? ಯಾವುದನ್ನು ನಾವು ಹೆಚ್ಚಾಗಿ ನಂಬುತ್ತಾ ಇದ್ದೇವೆ? ಇಲ್ಲಿ ದೇವರ ನಂಬುತ್ತಾ ಇದ್ದೇವೋ, ಮನುಷ್ಯರನ್ನು ನಂಬುತ್ತಾ ಇದ್ದೇವೋ? ಅಥವಾ ನಾವು ಹಣವನ್ನು ಹೆಚ್ಚಾಗಿ ನಂಬುತ್ತಾ ಇದ್ದೇವೋ? ನಮಗಿರುವಂಥ ಆಸ್ತಿ ಪಾಸ್ತಿಗಳ ಮೇಲೆ ಹೆಚ್ಚಾದ ನಂಬಿಕೆ ಇದೆಯೋ? ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದು ಇದೆ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಆ ಸ್ಥಳವಿದೆ, ಆ ಡಾಕ್ಟರ್ ಇದ್ದಾರೆ, ಹಾಲೆಲೂಯ. ಹೀಗೆ ನಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಯೂಸ್ ಮಾಡುವಂಥ ಸಮಯದಲ್ಲಿ ನಾವು ಯಾವ ಸಂಗತಿಗಳನ್ನು ಫಸ್ಟ್ ನಂಬುತ್ತಾ ಇದ್ದೇವೆ? ಹಾಲೆಲೂಯ. ಪ್ರಿಯ ದೇವಜನರೇ, ನಂಬಿಕೆ ಎಂಬುದು ಹಾಲೆಲೂಯ ಏನಾಗಿದೆ? ದೇವರು ನಮಗೆ ಕೊಟ್ಟಂಥ ಬೀಗದ ಕೈಯಾಗಿದೆ. ಸರ್ವಸೃಷ್ಟಿಯಾದಂಥ ದೇವರು, ನನ್ನನ್ನು ಮತ್ತು ನಿಮ್ಮನ್ನು ಸೃಷ್ಟಿಸಿದ ದೇವರು, ಪ್ರತಿಯೊಂದು ಆತನ ಮುಂದೆ ಏನಾಗಿದೆ? ಗೋಚರವಾಗಿದೆ, ಬಟ್ಟ ಬಯಲಾಗಿದೆ ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಹಾಲೆಲೂಯ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಏನು ಮಾಡಬೇಕಂತ ಹೇಳ್ತಾ ಇದ್ದಾನೆ? ಅನುಸರಿಸು. ಹಾಲೆಲೂಯ. ನಾವು ನಂಬಿಕೆಯನ್ನು ಅನುಸರಿಸಬೇಕು, ಆಗ ನೀನು ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಹಾಲೆಲೂಯ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಬೇಕಾ? ಇವತ್ತು ನೀವು ಏನೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅದರ ಆನ್ಸರ್ ನಿಮಗೆ ಸಿಗಬೇಕೆಂಬುದಾಗಿ ಬಯಸುತ್ತಾ ಇದ್ದೀರಾ? ಹಾಲೆಲೂಯ. ನಾವೇನು ಮಾಡಬೇಕು? ನಂಬಿಕೆಯ ಗಾತ್ರವನ್ನು ದೇವರು ನೋಡುತ್ತಾ ಇಲ್ಲ. ನಂಬಿಕೆ ಗಾತ್ರವನ್ನು ನೋಡುತ್ತಾ ಇಲ್ಲ. ನಿಮ್ಮಲ್ಲಿ ಸಣ್ಣ ನಂಬಿಕೆ ಇದ್ದರೆ ಸಾಕು, ಆ ಸಣ್ಣ ನಂಬಿಕೆ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹಾಲೆಲೂಯ. ನಿಮ್ಮ ನಂಬಿಕೆಯ ಗಾತ್ರವನ್ನು ದೇವರು ನೋಡುವವನಲ್ಲ. ದೇವರು ನೋಡುವಂಥದ್ದು ನೀವು ನಂಬುತ್ತೀರಾ ಎಂಬುದಾಗಿ ಆತನು ನೋಡುತ್ತಾ ಇದ್ದಾನೆ. ನೀವು ಆತನ ಮೇಲೆ ಟ್ರಸ್ಟ್ ಹಾಕ್ತಾ ಇದ್ದೀರಾ, ವಿಶ್ವಾಸವನ್ನು ಇಡುತ್ತಾ ಇದ್ದೀರಾ ಎಂಬುದಾಗಿ ದೇವರು ನೋಡ್ತಾ ಇದ್ದಾನೆ. ನಿಮ್ಮಲ್ಲಿ ವಿಶ್ವಾಸ, ನಂಬಿಕೆಯನ್ನು ಆತನು ಕಂಡರೆ, ಹಾಲೆಲೂಯ, ಅಸಾಧ್ಯವಾದದನ್ನು ಸಹ ಆತನು ಸಾಧ್ಯವಾಗಿ ಮಾಡುತ್ತಾನೆ. ಹಾಲೆಲೂಯ. ಅಸಾಧ್ಯವಾದದನ್ನು ಸಹ ಸಾಧ್ಯವಾಗಿ ಆತನು ಮಾಡುವನಾಗಿದ್ದಾನೆ. ಪ್ರಿಯರೇ, ನಂಬಿಕೆ ಅಂದರೆ ಏನು? ಕೆಲವರು ಪ್ರಶ್ನೆ ಬರ್ಬೋದು, ನಂಬಿಕೆ ಅಂದರೆ ಏನು? ಬೈಬಲ್ ಹೇಳುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. ಹಾಲೆಲೂಯ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು. ನಾವು ಯಾವ ವಿಷಯಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ ಆ ವಿಷಯಗಳ ಬಗ್ಗೆ ನಾವೇನು ಮಾಡುವಂಥದ್ದು? ಭರವಸೆ. ನನಗೆ ದೇವರು ಕೊಡುತ್ತಾ, ನಮಗೆ ಕಾಣುತ್ತಾ ಇಲ್ಲ, ನಮಗೆ ಗೊತ್ತಿಲ್ಲ, ಸಿಗುತ್ತದ ಇಲ್ವೋ ಗೊತ್ತಿಲ್ಲ, ಆದರೂ ಸಹ ದೇವರ ಮೇಲೆ ನಂಬಿಕೆ ಹಾಕಿ ದೇವರು ನನಗೆ ಕೊಡುತ್ತಾನೆ, ದೇವರು ನನಗೆ ಒದಗಿಸಿ ಕೊಡುತ್ತಾನೆ. ಇವತ್ತು ಮದುವೆ ಆಗದ ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಯವನಸ್ಥ ನೀವಿದ್ದೀರಿ, ನಿಮಗೊಂದು ಗೊತ್ತಿರಲಿ, ದೇವರು ನನಗೆ ಒಳ್ಳೆಯದನ್ನು ಕೊಡುತ್ತಾನೆ, ಅದು ನಂಬಿಕೆ. ದೇವರು ನನಗೆ ಒಳ್ಳೆಯ ವರನನ್ನು ಕೊಡುತ್ತಾನೆ, ವಧುವನ್ನು ಕೊಡುತ್ತಾನೆ, ಅದು ನಂಬಿಕೆ. ನಾವೆಲ್ಲೋ ಪ್ರೀತಿ ಪ್ರೇಮದಲ್ಲಿ ಬಿದ್ದು ನಮ್ಮ ಬಾಳನ್ನು ಹಾಳಿ ಮಾಡಿಕೊಳ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಇದು ದೇವರ ಚಿತ್ತವೆಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದರೆ ದೇವರು ನಾವು ಏನು ಬೇಡಿಕೊಂಡರೂ ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. ಆದರೆ ದೇವರ ಚಿತ್ತಕ್ಕೆ ಸರಿಯಾಗಿ ಕೇಳಿಕೊಳ್ಳುವಾಗ ದೇವರ ಆ ಚಿತ್ತದ ಮುಖಾಂತರವಾಗಿ ಹಾಲೆಲೂಯ ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ಪ್ರಿಯ ದೇವಜನರೇ, ನಂಬಿಕೆ ನಾವು ಕಣ್ಣಿಗೆ ಕಾಣದಂಥ ಸಂಗತಿಗಳನ್ನು ನಿಜವೆಂಬುದಾಗಿ ನಂಬುವಂಥದ್ದಾಗಿದೆ. ಹಾಲೆಲೂಯ. ಗಲಾತ್ಯದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನ ಬಗ್ಗೆ ದೇವರು ಹೇಳ್ತಾನೆ, 3ನೇ ಅಧ್ಯಾಯ 6ನೇ ವಚನದಲ್ಲಿ, ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದಿದೆ. ಹಾಲೆಲೂಯ. ಆತನ ನಂಬಿಕೆ, ಅಬ್ರಹಾಮನು ದೇವರನ್ನು ನಂಬಿದನು. ಇವತ್ತು ನೀವು ನಂಬುತ್ತಾ ಇದ್ದೀರಾ? ಹಾಲೆಲೂಯ. ಇವತ್ತು ಆತನ ನಂಬುತ್ತಾ ಇದ್ದೀರಾ? ಆ ನಂಬಿಕೆ ಅವನು ಇಟ್ಟಂಥ ದೇವರ ಮೇಲಿಟ್ಟ ನಂಬಿಕೆ. ದೇವರು ಹೇಳ್ತಿದ್ದಾನೆ,
ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನೀತಿ ಎಂದು ಎಣಿಸಲ್ಪಟ್ಟಿತು, ರೈಚಸ್ನೆಸ್ ಆಗಿ ಇದೆ ಎಂಬುದಾಗಿ ದೇವರು ಯೋಚಿಸಿದನು ಮತ್ತು ಅದನ್ನು ಹಾಗೆ ಅದಕ್ಕೆ ರುಜು ಹಾಕಿದನು ಪ್ರಿಯರೇ. ಹಾಗಾಗಿ ಹಾಲೆಲೂಯ, ದೇವರು ಅಬ್ರಹಾಮನ ಮುಖಾಂತರ ಒಂದು ದೊಡ್ಡ ಸಂತತಿಯನ್ನು ದೇವರು ಎಬ್ಬಿಸ್ತಾ ಬಂದನು. ಇವತ್ತು ಹಾಲೆಲೂಯ ನಾವು ನೋಡುವಂಥ ಎಲ್ಲ ಸಂಗತಿಗಳು, ಇವತ್ತು ಇಸ್ರಾಯೇಲ್ ದೇಶವನ್ನು ತೆಗೆದುಕೊಳ್ಳಿ, ಅಬ್ರಹಾಮನನ್ನು ದೇವರು ಆಶೀರ್ವದಿಸಿ ಒಂದು ಮೂರ್ತಿ ಪೂಜೆಯನ್ನು ಮಾಡುತ್ತಿದ್ದಂಥ ಒಂದು ಪಟ್ಟಣದಿಂದ ಒಬ್ಬ ವ್ಯಕ್ತಿಯಾಗಿದ್ದನು, ಅವನನ್ನು ಅಲ್ಲಿಂದ ಆರಿಸಿಕೊಳ್ಳುತ್ತಾನೆ. ಎಲ್ಲ ಐಡಲ್ ಒಂದು ಮೂರ್ತಿಯನ್ನು ಕೆತ್ತುವಂಥ ಕೆಲಸವನ್ನು ಮಾಡುತ್ತಾ ಇದ್ದನು, ವಿಗ್ರಹಾರಾಧಕನಾಗಿದ್ದನು. ಆದರೆ ದೇವರು ಅವನನ್ನು ಆ ಒಂದು ಸ್ಥಳದಿಂದ ಮೇಲೆ ಕೆತ್ತುತ್ತಾನೆ, ಎತ್ತಿಬಿಟ್ಟು ನಾವು ನೋಡುತ್ತೇವೆ. ದೇವರು ಸ್ವರ ಕೇಳಿದ ತಕ್ಷಣ ದೇವರ ಸ್ವರಕ್ಕೆ ವಿಧೇಯನಾಗಿ ಆತನಿದ್ದಂಥ ಹರಾನ್ ಎಂಬ ಪಟ್ಟಣದಿಂದ ಆತನು ಹೊರಗೆ ಬರುತ್ತಾನೆ. ದೇವರು ಹೇಳ್ತಾನೆ, ನಿನ್ನ ಸ್ವದೇಶವನ್ನು ಬಿಡು, ನಿನ್ನ ಸ್ವಂತ ದೇಶವನ್ನು ಬಿಡು, ನಿನ್ನ ಕುಟುಂಬವನ್ನು ಬಿಡು, ತಂದೆ ತಾಯಿಗಳನ್ನು ಬಿಟ್ಟು ನಾನು ತೋರಿಸುವಂಥ ಒಂದು ಸ್ಥಳಕ್ಕೆ ಹೋಗಬೇಕು, ಆ ಸ್ಥಳಕ್ಕೆ ನೀನು ಹೋಗು ಎಂಬುದಾಗಿ ದೇವರು ಹೇಳುವಾಗ ಆ ಸ್ವರವನ್ನು ಏನು ಮಾಡಿದನು? ಆತನು ಸತ್ಯ ಸ್ವರ, ಇದು ದೇವರ ಸ್ವರ ಎಂಬುದಾಗಿ ಗ್ರಹಿಸಿಕೊಂಡು ಹೊರಡುತ್ತಾನೆ. ಹಾಲೆಲೂಯ, ತನ್ನ ಹೆಂಡತಿಯೊಂದಿಗೆ, ಹಾಲೆಲೂಯ, ಲೋಟನೊಂದಿಗೆ, ಆತನಿಗಿದ್ದಂಥ ಕುರಿ ದನ ಏನೆಲ್ಲ ಅವನಿಗಿತ್ತೋ ಎಲ್ಲವನ್ನು ಹಿಡಿದುಕೊಂಡು ಆತನು ಪ್ರಯಾಣವನ್ನು ಬೆಳೆಸುತ್ತಾನೆ. ಪ್ರಿಯರೇ, ಇವತ್ತು ಒಂದು ವೇಳೆ ದೇವರು ಬಂದು ನಿಮ್ಮ ಸಂಗಡ ಮಾತನಾಡುವುದಾದರೆ ನಮಗೆ ಗೊತ್ತಾಗುತ್ತದ ಮನುಷ್ಯನ ಸ್ವರವ ದೇವರ ಸ್ವರ ಎಂಬುದಾಗಿ ಡಿಫ್ರೆನ್ಶಿಯೇಟ್ ಮಾಡುವಂಥ ಕೃಪೆ ನಮಗೆ ದೇವರು ಕೊಟ್ಟಿದ್ದಾನ, ಅಥವಾ ವಿವೇಚನೆ ನಮ್ಮಲ್ಲಿದೆಯಾ? ಇವತ್ತು ನಮ್ಮ ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಇವತ್ತು ದೇವರ ಸ್ವರವನ್ನು ಕೇಳುವಂಥ ಕಿವಿಗಳು ನಮ್ಮದಾಗಬೇಕು ಪ್ರಿಯರೇ. ಇವತ್ತು ರೆಕಗ್ನೈಸ್ ಮಾಡುವಂಥ ಕಿವಿಗಳು ನಮ್ಮದಾಗಬೇಕು. ಮನುಷ್ಯರು ಮಾತನಾಡುತ್ತಾರೆ, ದೇವರು ಮಾತನಾಡುತ್ತಾನೆ. ಆದರೆ ಇವತ್ತು ಯಾರ ಸ್ವರವನ್ನು ಕೇಳುತ್ತಿದ್ದೀರಿ ಎಂಬುದಾಗಿ ನೀವು ರೆಕಗ್ನೈಸ್ ಮಾಡಿಕೊಂಡರೆ ಹಾಲೆಲೂಯ, ನೀವು ಆಶೀರ್ವಾದ ಜೀವನ ಜೀವಿಸಬಹುದು. ದೇವರ ಅಬ್ರಹಾಮನ ಆಶೀರ್ವಾದಕ್ಕೆ ಕಾರಣ ಮಾಡಿದ ಯಾಕೆ? ಆತನು ದೇವರ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯನಾದನು. ದೇವರ ಮಾತನ್ನು ಕೇಳಿ ಆತನು ವಿಧೇಯನಾದನು. ಅಬ್ರಹಾಮನು ಹೊರಟು ಹಾಲೆಲೂಯ ದೇವರ ಆತನು ವಾಗ್ದಾನವನ್ನು ಮಾಡ್ತಾನೆ. ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ತಾಕುವವರು ನಾನು ತಾಕುತ್ತೇನೆ, ನಿನ್ನನ್ನು ಶಪಿಸುವವರು ನಾನು ಶಪಿಸುತ್ತೇನೆ ಎಂಬ ಬ್ಲೆಸ್ಸಿಂಗ್ ದೇವರು ಕೊಡುತ್ತಾನೆ. ಯಾಕೆ? ಆತನ ನಂಬಿಗಸ್ತಿಕೆಯನ್ನು ದೇವರು ಕಂಡನು. ಹಾಲೆಲೂಯ, ದೇವರು ಅಬ್ರಹಾಮನಲ್ಲಿ ನಂಬಿಗಸ್ತಿಕೆಯನ್ನು ಕಂಡನು. ಇವತ್ತು ನಾವು ನಂಬಿಗಸ್ತರಾಗಿರೋದಾದರೆ ನಮ್ಮನ್ನು ಸಹ ಅದೇ ರೀತಿಯಾಗಿ ದೇವರು ಆಶೀರ್ವದಿಸಲು ಸಾಧ್ಯ. ಅಬ್ರಹಾಮನು ದೇವರನ್ನು ನಂಬಿದನು. ಇವತ್ತು ನಾವು ನಂಬುತ್ತೇವೆ ಎಂಬುದಾಗಿ ಹೇಳುತ್ತೇವೆ, ಆದರೆ ನಮ್ಮ ಕ್ರಿಯೆಗಳಲ್ಲಿ ಆ ನಂಬಿಕೆ ಕಾಣುವುದಿಲ್ಲ. ಒಂದೊಂದು ಸಾರಿ ದೇವರು ಬೇರೆ ಯಾವುದಾದ್ರು ಸೇವಕರ ಮುಖಾಂತರವಾಗಿ ಅಥವಾ ಇಲ್ಲಿಂದ ದೇವರು ಮಾತನಾಡಿರಬಹುದು, ಆದರೆ ಎಷ್ಟೋ ಸಾರಿ ನಾವು ನಂಬಿಕೆ ಹೆಜ್ಜೆಗಳನ್ನು ಇಡುವುದನ್ನು ನಾವು ಭಯಪಡ್ತೇವೆ. ನಂಬಿಕೆ ಹೆಜ್ಜೆಗಳು ಏನಾಗುತ್ತದೋ ಎಂಬುದಾಗಿ. ಪ್ರಿಯ ದೇವಜನರೇ, ಹಾಲಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡುತ್ತಿದ್ದ ಅಬ್ರಹಾಮನು, ಅವನಿಗೆ ಊಟಕ್ಕೆ ಕಡಿಮೆ ಆಗ್ತಿರಲಿಲ್ಲ, ಅವನ ಬರುವಂಥ ಆದಾಯದಲ್ಲಿ ಸಂತೋಷವಾಗಿ ಅಬ್ರಹಾಮನಿದ್ದನು. ಆದರೆ ಹಾಲಲ್ಲಿ ದೇವರ ಸ್ವರವನ್ನು ಕೇಳಿದಾಗ ಎಲ್ಲವನ್ನು ಬಿಟ್ಟು ಬರ್ತಾನೆ. ಇವತ್ತು ನಾವೆಷ್ಟು ಜನ ಬಿಟ್ಟು ಬರಲಿಕ್ಕೆ ರೆಡಿ ಇದ್ದೇವೆ? ಹಾಲೆಲೂಯ. ಪ್ರಿಯ ದೇವಜನ, ನಮ್ಮ ಮುಂದೆ ಪ್ರಶ್ನೆ ಇದೆ. ನೀವು ನೀತಿವಂತರಿಂದ ಎಣಿಸಲ್ಪಡಬೇಕಾದರೆ ನಂಬಿಕೆಯಿಂದ ನಾವು ಜೀವಿಸಬೇಕು. ದೇವರ ಮೇಲೆ ನಂಬಿಕೆ ಹಾಕಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಪ್ರಿಯರೇ, ಹಾಲೆಲೂಯ. ಇನ್ನೊಂದು ನಾವು ಅನುಸರಿಸಬೇಕಾದ ಸಂಗತಿ, ಸರಿಯಾದ ಬೋಧನೆಯನ್ನು ಅನುಸರಿಸಬೇಕು. ಹಾಲೆಲೂಯ. ಸಭೆಯಾಗಿ ನಾವೇನು ಮಾಡಬೇಕು? ಸರಿಯಾದ ಬೋಧನೆಯನ್ನು ನಾವು ಅನುಸರಿಸಬೇಕು. ಇವತ್ತು ನಮಗೆ ಹಲವು ಬೋಧನೆಗಳಿದೆ. ಯೇಸು ದೇವಕುಮಾರನೆಂಬುದಾಗಿ ನಂಬುವವರಿದ್ದಾರೆ, ದೇವರೆಂಬುದಾಗಿ ನಂಬದವರಿದ್ದಾರೆ. ಎಷ್ಟೋ ಜನರು ಬರೀ ಯೆಹೋವನನ್ನು ದೇವರೆಂಬುದಾಗಿ ನಂಬುವವರಿದ್ದಾರೆ, ಕೆಲವರು ಪವಿತ್ರಾತ್ಮ ನಂಬದವರಿದ್ದಾರೆ. ಹೀಗೆ ಎಷ್ಟೋ ತಾರತಮ್ಯವಾದಂಥ ವ್ಯತ್ಯಸ್ತವಾದ ಸುವಾರ್ತೆಗಳು, ದೇವರ ವಾಕ್ಯವನ್ನು ಪ್ರಸಾರ ಈ ಭೂಮಿಯ ಮೇಲೆ ನಡೆಯುತ್ತಾ ಇದೆ. ಸರಿಯಾದ ಬೋಧನೆಯನ್ನು ಅನುಸರಿಸುವಂಥದ್ದು ಸಹ ಬಹಳ ಪ್ರಾಮುಖ್ಯವಾಗಿದೆ. ನಾವು ಎಲ್ಲ ಬೋಧನೆಗಳನ್ನು ಅನುಸರಿಸಲಿಕ್ಕಲ್ಲ, ಸರಿಯಾದ ಬೋಧನೆಗಳನ್ನು ಮಾತ್ರ ನಾವು ಅನುಸರಿಸಬೇಕು. 2 ತಿಮೋತಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ತಿಮೋತಿನಿಗೆ ಹೇಳುವಂಥ ಮಾತುಗಳು. 2 ತಿಮೋತಿ 1ನೇ ಅಧ್ಯಾಯ 13ನೇ ವಚನ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ,
ಪೌಲನು ಯಾಕೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಮಾದರಿ ಮಾಡಿಕೊಂಡು ಅನುಸರಿಸಲಿಕ್ಕೆ ಪೌಲನು ನಮಗೆ ಹೇಳ್ತಾ ಇದ್ದಾನೆ. ತಿಮೋತಿಗೆ ಹೇಳಿದ ಮಾತುಗಳು ದೇವರು ಇವತ್ತು ನಮ್ಮ ಸಭೆಗೆ ಮಾತನಾಡುತ್ತಾ ಇದ್ದಾನೆ. ಯಾವ ವಿಷಯದಲ್ಲಿ? ನಂಬಿಕೆ ಮತ್ತು ಪ್ರೀತಿಯ ವಿಷಯದಲ್ಲಿ ಅವನು ಹೇಳ್ತಿದ್ದಾನೆ. ನಂಬಿಕೆ ಮತ್ತು ಪ್ರೀತಿಯ ವಿಷಯದಲ್ಲಿ. ಹಾಲೆಲೂಯ. ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯವನ್ನು. ಯಾಕೆ ಆತನು ಈ ವಾಕ್ಯ ಮಾತುಗಳನ್ನು ಹೇಳಲಿಕ್ಕೆ ಕಾರಣವೇನು? ಆಗಿನ ಕಾಲದಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ದುರ್ಬೋಧನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ದೇವರ ವಾಕ್ಯವನ್ನು ಏನು ಮಾಡ್ತಾ ಇದ್ರು? ಸಾರುತ್ತಾ ಇದ್ದರು. ಅವರು ಬೇರೆ ಬೇರೆ ರೀತಿಯ ಮಾತುಗಳನ್ನು ಹಾಲೆಲೂಯ ಜನರಿಗೆ ತಿಳಿಯಪಡಿಸುತ್ತಾ ಇದ್ದ ನಿಮಿತ್ತವಾಗಿ ಪೌಲನು ಹೇಳ್ತಾನೆ ತಿಮೋತಿಯನೇ, ನೀನು ಕ್ರಿಸ್ತ ಯೇಸುವಿನ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯವನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಹಾಲೆಲೂಯಾ. ಮತ್ತು 3ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ 2 ತಿಮೋತಿಯಲ್ಲಿ ನೋಡ್ತೇವೆ, ನೀವಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವು ಎಲ್ಲವುಗಳಿಂದ ಕರ್ತನು ನನ್ನನ್ನು ಬಿಡಿಸಿದನು. ಮತ್ತಿರುವ ವಾಕ್ಯದಲ್ಲಿ ಓದ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಹಾಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಯಾರೆಲ್ಲ ಮನಸ್ಸು ಮಾಡುತ್ತಾರೋ ಅವರಿಗೇನಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಿಂಸೆ ಆಗುತ್ತದೆ. ಹಾಲೆಲೂಯಾ. ಹಿಂಸೆ ಖಂಡಿತವಾಗಿ ಬರುತ್ತದೆ. ಇದು ಸ್ವಸ್ಥ ಬೋಧನೆಯ ಬಗ್ಗೆ ಆತನು ಮಾತನಾಡುವಾಗ ಹೇಳುವಂಥದ್ದು. ಹಾಲೆಲೂಯಾ. ದ ಟ್ರೂ ಗಾಸ್ಪಲ್ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ದಾನೆ. ಯಾಕೆ ಯೇಸು ಸ್ವಾಮಿ ಆತನು ಅರಸನಾಗಿ ಜೀವಿಸಿದನ? ಇಲ್ಲ. ಆತನು ಗೋದಲಿಯಲ್ಲಿ ಸ್ಥಳವಿಲ್ಲದಂತೆ ಯಾರು ಆತನಿಗೆ ಒಂದು ಮನೆಯ ಸಹ ವಿಶ್ರಾಂತಿಯನ್ನು, ಆ ಮಗು ಹುಟ್ಟಿದಾಗ ಒಂದು ಮನೆಯಲ್ಲಿ ಸಹ ಕರೆದು ನಮ್ಮ ಮನೆಯಲ್ಲಿ ಇರಿ ಎಂಬುದಾಗಿ ಯಾರೊಬ್ಬರು ಆತನಿಗೆ ಕರೆದು ಸ್ವೀಕಾರ ಮಾಡಲಿಲ್ಲ. ಗೋದಲಿಯಲ್ಲಿ ಹುಟ್ಟಿದನು, ದನದ ಕೊಟ್ಟಿಗೆಯಲ್ಲಿ ಆತನು ಹುಟ್ಟಿದನು, ಆತನಲ್ಲಿ ಆತನಿದ್ದನು. ಪ್ರಿಯರೇ, ಆತನು ಬಹಳ ಸಿಂಪಲ್ ಆಗಿ ಜೀವನ ಮಾಡಿದನು. ಬಹಳ ಸಿಂಪಲ್ ಆಗಿ ಆತನು ಯಾವುದೋ ಒಂದು ದೊಡ್ಡ ಅರಸನಾಗಿ ಇಲ್ಲಿ ನಡೆದಾಡುವಂಥದ್ದು, ಅಹಂಕಾರದಲ್ಲಿ ಗತ್ತಿನಲ್ಲಿ ಆತನು ಜೀವಿಸುವುದನ್ನು ಆತನ ಇಡೀ ಜೀವನದ 33.5 ವರ್ಷದಲ್ಲಿ ನಾವು ನೋಡಲಿಲ್ಲ. ಇವತ್ತಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಸೇವಕರುಗಳಿಗೆ ಬಾಡಿ ಗಾರ್ಡ್, AK-47 ಗನ್ಗಳು, ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ನು, ಬೇರೆ ಬೇರೆ ರೀತಿಯಲ್ಲಿ ಸೇವಕನು ತನ್ನನ್ನು ತಾನೇ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದಾನೆ, ನಾನು ಬಹಳ ದೊಡ್ಡವನು ಎಂಬುದಾಗಿ. ಆದರೆ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರು ಹಿಂಸೆಗೊಳಗಾಗುತ್ತಾರೆ. ಆದರೆ ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ನೀವಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದಾಗಿ ಆಲೋಚಿಸು. ಪೌಲನು ತನ್ನ ಬಗ್ಗೆ ಹೇಳ್ತಿದ್ದಾನೆ, ಯಾರು ಕಲಿಸಿಕೊಟ್ಟಿದ್ದಾರೆ? ನಾನು ಕಲಿಸಿಕೊಟ್ಟಿದ್ದೇನೆ ಎಂಬುದಾಗಿ ಯೋಚನೆ ಮಾಡು. ಚಿಕ್ಕಂದಿನಿಂದ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಮೂಲಕ ರಕ್ಷಣೆಯನ್ನು ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಅದು ಶಕ್ತವಾಗಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ನಾವು ಪಾಲಿಸಬೇಕು, ನಾವು ಅನುಸರಿಸಬೇಕು. ಯಾವುದನ್ನು? ಸತ್ಯ ಬೋಧನೆ. ಪೌಲನು ಆ ಬೋಧನೆಯ ಬಗ್ಗೆ ಹೇಳುತ್ತಾ ಬರುವಾಗ ಆತನು ಹೇಳ್ತಾನೆ, ನಾನು ಕಷ್ಟಪಟ್ಟಿದ್ದೇನೆ, ನಾನು ಶ್ರಮೆಯನ್ನು ಅನುಸರಿಸಿದ್ದೇನೆ. ಹಲ್ಲೆಲೂಯಾ. ಈ ಶ್ರಮೆಯೂ ಸಹ ಹಲ್ಲೆಲೂಯಾ ಸ್ವಸ್ಥ ಬೋಧನೆಯ ಒಂದು ಏನಾಗಿದೆ? ಭಾಗವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಸಹ ಐಶ್ವರ್ಯವಂತರಾಗಬೇಕೆಂಬುದಾಗಿ ಪುಲ್ಪಿಟ್ಟಿಂದ ನಾನಿವತ್ತು ಹೇಳ್ತಾ ಇದ್ದರೆ ನನಗೆ ಚಪ್ಪಾಳೆಯನ್ನು ತಟ್ಟುತ್ತಾ ಇದ್ದೀರಿ. ದೇವ ನಿಮ್ಮನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ ಹೇಳಿದರೆ ನೀವು ಚಪ್ಪಾಳೆಯನ್ನು ತಟ್ಟುತ್ತಾ ಇದ್ದೀರಿ. ಹಾಲೆಲೂಯಾ. ಪ್ರಿಯದ, ಇವತ್ತು ಲೋಕದಲ್ಲಿ ನೀವಲ್ಲ, ಯಾರೇ ಅಂದು ಹೋಗಿ ಆಶೀರ್ವಾದದ ಬಗ್ಗೆ ಮಾತನಾಡಿದ್ದಾರೆ, ಅವ್ರೇನು ಮಾಡ್ತಾರೆ? ವಿಸಿಲನ್ನು ಹಾಕ್ತಾರೆ, ಚಪ್ಪಾಳೆಯನ್ನು ಕುಡಿದು. ಆಫ್ರಿಕನ್ ಚರ್ಚಸ್ಗಳಿಗೆಲ್ಲ ಹೋದರೆ ಅವರನ್ನು ನೋಡಿದರೆ ಅವರು ಕುಣಿಯುವಂಥ ಸ್ಟೈಲ್ಗಳೇ ಬೇರೆ.
ಇವತ್ತು ಆಶೀರ್ವಾದ 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 ಹಿಂದೆ ನಾವೆಲ್ಲರೂ ಹೋಗುತ್ತಾ ಇದ್ದೇವೆ ಪ್ರಿಯರೇ. ಆದರೆ ಪೌಲನು ತಿಮೋತಿಗೆ, ಸೇವಕನಾದ ತಿಮೋತಿಯನಿಗೆ, ಕಿರಿಯ ಸೇವಕನಿಗೆ ಹೇಳುವಂಥ ಮಾತು, ಹಾಲೆಲೂಯಾ, ಏನಂತ ಹೇಳ್ತಾ ಇದ್ದಾನೆ? ಸ್ವಸ್ಥ ಬೋಧನ ವಾಕ್ಯವನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನೀವಾದರೂ ನನ್ನನ್ನು ಅನುಸರಿಸುತ್ತಿರುವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘ ಶಾಂತಿ, ಪ್ರೀತಿ, ಸೈರ್ಯ ಇವುಗಳನ್ನು ಏನು ಮಾಡುವಂತ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ನೀವು ಅಂತಿಯೋಕ್ಯ ಕೇಳಬೇಕು. ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಇಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವೆಲ್ಲವುಗಳನ್ನೊಳಗಿಂದ ಕರ್ತನು ನನ್ನನ್ನು ಬಿಡಿಸಿದನು. ಹಾಲೆಲೂಯಾ. ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಹಾಲೆಲೂಯಾ, ಹಿಂಸೆಗೊಳಗಾಗುವರು. ಬ್ಲೆಸ್ಸಿಂಗ್, ಹಾಲೆಲೂಯಾ, ಇದೇ ಒಂದು ಬ್ಲೆಸ್ಸಿಂಗ್ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾದ ಜೀವನ ಒಂದು ಆಶೀರ್ವಾದ ಜೀವನ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯಾರೆಲ್ಲ ನಮಗೆ ಹಿಂಸೆ ಮಾಡ್ತಾ ಇರ್ತಾರೋ ಆ ಹಿಂಸೆಕರಿಂದ ದೇವರು ಬಿಡುಗಡೆಗೊಳಿಸುತ್ತಾನೆ. ಆದರೆ ನಮ್ಮ ಇಂಟೆನ್ಷನ್ ಏನಾಗಿರಲಿ, ಹಾಲೆಲೂಯಾ, ನಮ್ಮ ಮೈಂಡಲ್ಲಿ ಇರಬೇಕು, ಕ್ರಿಸ್ತನ ಸದ್ಭಕ್ತರಾಗಿ ಜೀವಿಸುವಾಗ ನನಗೆ ಸಮಸ್ಯೆಗಳು ಬರುತ್ತದೆ. ನಾನು ಯೇಸುವಿನ ಮಗನಾಗಿ ಜೀವಿಸುವಾಗ, ಯೇಸುವಿನ ಮಗಳಾಗಿ ನಾನು ಜೀವಿಸುವಾಗ ಸಮಸ್ಯೆಗಳು ನನಗೆ ಬಂದೇ ಬರುತ್ತದೆ ಎಂಬುದಾದಂಥ, ಹಾಲೆಲೂಯಾ, ಒಂದು ನಮಗೆ ಗೊತ್ತಿರಬೇಕು. ಒಂದು ವೇಳೆ ಗೊತ್ತಿಲ್ಲದೇ ಇದ್ದರೆ ಬರೀ ಆಶೀರ್ವಾದ, ಕ್ರಿಸ್ತನಲ್ಲಿ ಆಶೀರ್ವಾದ, ಬಿಡುಗಡೆ ಎಂಬುದಾದಂಥ ಸಂಗತಿಗಳ ಬಗ್ಗೆ ನಮ್ಮದು ಕಾನ್ಸಂಟ್ರೇಷನ್ ಇದ್ದರೆ ಹಿಂಸೆ ಬರುವಾಗ ಏನಾಗ್ತೇವೆ? ನಾವು ಜಾರಿ ಹೋಗ್ತೇವೆ. ಕಷ್ಟಗಳು ಬರುವಾಗ ನಾವು ಹಿಂಜಾರಿ ಹೋಗುತ್ತೇವೆ. ನಮಗೆ ಆರ್ಥಿಕವಾದ ಸಮಸ್ಯೆಗಳು ಬರುವಾಗ ಹಿಂಜಾರಿ ಹೋಗುತ್ತೇವೆ. ನಾವು ಒಂದು ನೆನಪಿಟ್ಕೊಳ್ಬೇಕು, ಇದ್ಯಾವುದು ಸಂಗತಿಗಳು, ಹಾಲೆಲೂಯಾ, ಪರ್ಮನೆಂಟ್ ಅಲ್ಲ. ಅದರಿಂದ ಬಿಡುಗಡೆ ದೇವರು ಕೊಡುತ್ತಾನೆ. ಆದರೆ ಹಾಲೆಲೂಯಾ, ನಮ್ಮ ಗುರಿ ಏನಾಗಿರಬೇಕು? ನಮಗೆ ಗೊತ್ತಿರಬೇಕಾದ ಸಂಗತಿ ಏನು? ನಮಗೆ ಹಿಂಸೆಗಳು ಇದೆ, ನಮಗೆ ನೋವುಗಳಿದೆ, ಕಷ್ಟಗಳು ಇದೆ, ಚಿಂತೆಗಳು ಇದೆ, ರೋಗಗಳು ಇದೆ, ಹಾಲೆಲೂಯಾ, ಪರಿಸ್ಥಿತಿಗಳು ಸರಿ ಇಲ್ಲದಂಥ ದಿನಗಳು ಇದೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಸದ್ಭಕ್ತರಾಗಿ ಜೀವಿಸುವವರಿಗೆ ಇದೆಲ್ಲವೂ ಇದೆ ಎಂಬುದಾಗಿ ಹೇಳ್ತಾನೆ. ಹಾಲೆಲೂಯಾ. 1 ಯೋಹಾನ 2:3 ಬರುವಾಗ, 2ನೇ ಅಧ್ಯಾಯ 3ನೇ ವಚನಕ್ಕೆ, ಆಗ ಅಲ್ಲಿ ಹೇಳ್ತಾನೆ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಇವತ್ತು ನಾವು ಬಲ್ಲವರು, ಕ್ರಿಸ್ತನನ್ನು ಅರಿತವರು ಎಂಬುದಾಗಿ ಹೇಗೆ ನಮಗೆ ಗೊತ್ತಾಗುತ್ತದೆ? ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ಹಾಲೆಲೂಯಾ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ದೇವರು ಕ್ಲಿಯರ್ ಆಗಿ ಜಡ್ಜ್ ಮಾಡ್ತಾನೆ. ನನ್ನನ್ನು ಮತ್ತು ನಿಮ್ಮನ್ನು ಕ್ಲಿಯರ್ ಆಗಿ, ಹಾಲೆಲೂಯಾ, ಈ ಒಂದು ಸ್ಟ್ಯಾಂಡರ್ಡ್ ಮೇಲೆಗೆ, ಈ ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ದೇವರು ನಮ್ಮೊಬ್ಬವನ್ನು ಜಡ್ಜ್ ಮಾಡುತ್ತಾನೆ. ನೀವು ಆತನನ್ನು ತಿಳಿದುಕೊಂಡಿದ್ದೀರಾ, ತಿಳಿದುಕೊಳ್ಳಲಿಲ್ಲವಾ ಎಂಬುದಾಗಿ. ಹಾಲೆಲೂಯಾ. ಇವತ್ತು ನೀವು ಆತನನ್ನು ತಿಳಿದುಕೊಂಡಿದ್ದೀರಾದರೆ ನೀವೇನು ಮಾಡುತ್ತೀರಿ? ದೇವರ ವಾಕ್ಯವನ್ನು ಕೈಕೊಂಡು ನಡೆಯುತ್ತೀರಿ. ಇವತ್ತು ಜಡ್ಜ್ಮೆಂಟ್, ದೇವರ ಜಡ್ಜ್ಮೆಂಟಲ್ಲಿ, ಹಾಲೆಲೂಯಾ, ಹೇಗೆ ಜಡ್ಜ್ಮೆಂಟ್ ಮಾಡ್ತಾನೆ? ನೀವು ಆತನನ್ನು ಕೈಕೊಂಡು ನಡೆಯೋದಾದರೆ ಆತನಿಗೆ ಗೊತ್ತಾಗುತ್ತದೆ, ನನ್ನ ಮಗನು ನನ್ನನ್ನು ಪ್ರೀತಿಸುತ್ತಾನೆ, ನನ್ನ ಮೇಲೆ ತುಂಬ ಪ್ರೀತಿ ಆತನಿಗಿದೆ, ನಾನು ಹೇಳಿದ್ದನ್ನೆಲ್ಲ ಆತನು ಪಾಲಿಸುತ್ತಾನೆ, ನಾನು ಹೇಳಿದಂಥ ರೀತಿಯಲ್ಲಿ ಆತನು ನಡೆದುಕೊಳ್ಳುತ್ತಾನೆ ಎಂಬುದಾಗಿ ದೇವರು ಸಂತೋಷ ಪಡುತ್ತಾನೆ. ಪ್ರಿಯರೇ, ಮತ್ತಿಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿಯೂ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿಯೂ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಹಾಲೆಲೂಯಾ. ಹೇಗೆ ಬದ್ಧನಾಗಿದ್ದಾನೆ? ಕ್ರಿಸ್ತನು ನಡೆದಂತೆಯೇ. ಕ್ರಿಸ್ತನು ಹೇಗೆ ನಡೆದನು ನಮಗೆ ಗೊತ್ತಿದೆ. ಸುವಾರ್ತೆಗಳು ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ಅಪೊಸ್ತಲ ಕೃತ್ಯಗಳಲ್ಲಿ ತಿಳಿಯಪಡಿಸುತ್ತದೆ. ಯೇಸು ಸ್ವಾಮಿ ನಮಗೆ ಹೇಗೆ ಮಾದರಿಯಾಗಿದ್ದನು ಎಂಬುದಾಗಿ ಆತನ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೇಗೆ ನಡೆಯುತ್ತಾನೆ? ಆತನಲ್ಲಿದ್ದೇವೆಂಬುದಾಗಿ ಹೇಳಿಕೊಳ್ಳುವವನು, ಆತನ ನೆಲೆಗೊಂಡಿದ್ದೇನೆಂಬುದಾಗಿ ಹೇಳುವವನು ಹೇಗೆ ನಡೆಯುತ್ತಾನೆ? ಕ್ರಿಸ್ತನು ನಡೆದಂತೆಯೇ. ಹಾಲೆಲೂಯಾ. ಕ್ರಿಸ್ತನು ನಡೆದಂತೆಯೇ ಆತನು ನಡೆಯುತ್ತಾನೆ ಮತ್ತು ಅದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಹಾಗಾಗಿ ನಾವು ಇವತ್ತು 3 ಸಂಗತಿಗಳನ್ನು ನಾವು ಮಾತನಾಡಿದೆವು. ಮಾತುಗಳನ್ನು ಅನುಸರಿಸಬೇಕು, ಅಂದರೆ ಆಜ್ಞೆಗಳನ್ನು ನಾವು ಅನುಸರಿಸಿ ಜೀವಿಸಬೇಕು. ಆತನ ಆಜ್ಞೆಗಳನ್ನು ಮನಸ್ಸಲ್ಲಿಟ್ಟುಕೊಳ್ಳಬೇಕೆಂಬುದಾಗಿ ಹೇಳ್ತಾನೆ. 2ನೇದಾಗಿ ನಂಬಿಕೆಯನ್ನು ಅನುಸರಿಸಬೇಕು. ಹಾಲೆಲೂಯಾ. ನಂಬಿಕೆ ಎಂಬುದು ನಮಗೆ ಕೊಟ್ಟಂಥ ಒಂದು ಬೀಗದ ಕೈಯಾಗಿದೆ. ಏನು ಕಾಣೋದಿಲ್ಲವೋ
ಆ ಕಾಣದಂಥ ಸಂಗತಿಯು ನನಗೆ ಸಿಗುತ್ತದೆ, ದೇವರು ಒದಗಿಸಿಕೊಡುತ್ತಾನೆಂಬುದಾಗಿ ವಿಶ್ವಾಸಿಸುವಂಥದ್ದೇ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಅಬ್ರಹಾಮನ ನಂಬಿಕೆಯನ್ನು ದೇವರು ಆತನೇನು ಮಾಡಿದನು? ನೀತಿವಂತನೆಂದು ನೆನೆಸಿದನು. ಹಾಗೆ ನಾವು ಸರಿಯಾದ ಬೋಧನೆಯನ್ನು ಅನುಸರಿಸಬೇಕು. ಮೂರನೇದಾಗಿ ನಾವು ಸರಿಯಾದ ಬೋಧನೆಯನ್ನು ಅನುಸರಿಸಬೇಕು. ಒಂದು ವೇಳೆ ನಾವು ಅನುಸರಿಸದೆ ಹೋದರೆ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗುತ್ತೇವೆ. ಹಾಲು ಅದಕ್ಕೆ ಪೌಲನು ತಿಮೋತಿಗೆ ಸೇವೆಯನ್ನು ಪ್ರಾರಂಭಿಸ್ತಿರುವಂಥ ತಿಮೋತಿನಿಗೆ ಹೇಳ್ತಾ ಇದ್ದಾನೆ, ಪ್ರಿಯ ಮಗನೇ, ನೀನು ಕ್ರಿಸ್ತ ಯೇಸು ನಂಬಿಕೆಯಲ್ಲಿ ನಾನು ಹೇಗೆ ಜೀವಿಸಿದ್ದೇನೋ ಅದೇ ರೀತಿ ನೀನು ಸಹ ಜೀವಿಸು. ಸದ್ಭಕ್ತರಾಗಿ ಯಾರೆಲ್ಲ ಜೀವಿಸಬೇಕೆಂಬುದಾಗಿ ಬಯಸುತ್ತೀರೋ, ನೀವು ಒಂದು ಭಕ್ತಿಯ ಮಾರ್ಗದಲ್ಲಿ ಜೀವಿಸಬೇಕೆಂಬುದಾಗಿ ನೀನು ಬಯಸುವುದಾದರೆ ನಿನಗೇನಿದೆ? ಕಷ್ಟವಿದೆ, ಹಿಂಸೆ ಇದೆ, ಸಮಸ್ಯೆ ಇದೆ, ನೋವುಗಳಿದೆ ಎಂಬುದಾಗಿ ಪೌಲನು ಹೇಳುವುದನ್ನು ನೋಡುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡಬೇಕಾದದ್ದು ತನ್ನನ್ನು ನಿರಾಕರಿಸಿ ದೇವರನ್ನು ಅನುಸರಿಸಬೇಕು. ಹಲ್ಲೆಲೂಯಾ. ನಮ್ಮನ್ನು ನಾವೇನು ಮಾಡಬೇಕು? ನಿರಾಕರಿಸಬೇಕು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, 16ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ನನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? 27ನೇ ವಚನ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಪ್ರಿಯ ದೇವಜನರೇ, ನಾವು ಯೇಸು ಸ್ವಾಮಿನ ಹಿಂಬಾಲಿಸಬೇಕೆಂಬುದಾಗಿ ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಎಷ್ಟು ಜನ ನಿರಾಕರಿಸು ಎಂಬುದಾದಂಥ ಈ ಮಾತನ್ನು ಅನುಸರಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯಾ. ಭಾಳ ಕಷ್ಟ ಆಗ್ತದೆ ನಾವೇ ನಿರಾಕರಿಸಿ ಜೀವಿಸುವಂಥದ್ದು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ, ಆದರೆ ನೀವೇನು ಮಾಡಬೇಕು? ಹಿಂಬಾಲಿಸೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವೇ ನಿರಾಕರಿಸಬೇಕೆಂಬುದಾಗಿ, ನಿಮ್ಮನ್ನು ನೀವೇ ಬಿಟ್ಟುಕೊಡಬೇಕು. ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುತ್ತಾನೆ, ಆದರೆ ನನ್ನ ನಿಮಿತ್ತವಾಗಿ ನನ್ನ ಪ್ರಾಣವನ್ನು ಕಳೆದುಕೊಂಡವನು, ಅಂದರೆ ಕ್ರಿಸ್ತನ ನಿಮಿತ್ತವಾಗಿ ಒಂದು ವೇಳೆ ಪ್ರಾಣವನ್ನು ಕಳೆದುಕೊಂಡರೂ ಸಹ ಅದನ್ನು ಕಂಡುಕೊಳ್ಳುವನು. ಅಂದರೆ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ನೀವು ಕಾಣ್ತೀರಿ, ಅದು ನಿಮ್ಮ ಆತ್ಮವಲ್ಲಿರುತ್ತದೆ, ಸುರಕ್ಷಿತವಾಗಿರುತ್ತದೆ. ನೀವು ಅಲ್ಲಿರುತ್ತೀರಿ, ಕ್ರಿಸ್ತನೊಂದಿಗಿರುತ್ತೀರಿ, ಎಲ್ಲಿಯೂ ಪಾತಾಳಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗುವುದಿಲ್ಲ. ನನ್ನ ನಿಮಿತ್ತವಾಗಿ ನೀವು ಜೀವಂತವಾಗಿರುತ್ತೀರಿ ಎಂಬುದಾಗಿ ಹೇಳ್ತಾನೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಹಿಡುಕೊಟ್ಟಾನು? ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನ ನಡತೆಗೆ ತಕ್ಕ ಫಲವನ್ನು ಆತನು ಕೊಡುತ್ತಾನೆ. ಪ್ರಿಯರೇ, ಹಾಗಾಗಿ ಹೌದು, ತನ್ನನ್ನು ತಾನೇ ನಿರಾಕರಿಸಬೇಕು. ಹಲ್ಲೆಲೂಯಾ. ಆರ್ ಯು ಫಾಲೋವಿಂಗ್ ಗಾಡ್? ಸರಿಯಾಗಿ ನಾವು ಕರ್ತನನ್ನು ಅನುಸರಿಸುತ್ತಾ ಇದ್ದೇವಾ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಸರಿಯಾಗಿ ಅನುಸರಿಸುತ್ತಾ ಇದ್ದೇವಾ? ಇದು ಯೇಸು ಸ್ವಾಮಿ ಹೇಳಿದಂಥ ಈ ಮಾತನ್ನು ಸಹ ನಾವು ಅನುಸರಿಸ್ತಾ ಇದ್ದೇವಾ? ಆದರೆ ಮಾತ್ರ ನಾವು ಅರ್ಥ ಏನು? ಸರಿಯಾಗಿ ಅನುಸರಿಸುತ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಸರಿಯಾಗಿ. ಅದಕ್ಕೋಸ್ಕರ ದೇವರ ಪ್ರಾರ್ಥನೆ, ದೇವರ ವಾಕ್ಯದ ಧ್ಯಾನ, ನನ್ನಲ್ಲಿಯೂ ಬದಲಾವಣೆ, ನಿಮ್ಮ ಎಲ್ಲರಲ್ಲಿಯೂ ಎಲ್ಲ ವಿಷಯಗಳಲ್ಲಿ ಬದಲಾವಣೆಯನ್ನು ಕಂಡು ಹಲ್ಲೆಲೂಯಾ ಶುದ್ಧ ಕನ್ಯೋಪಾದಿಯಲ್ಲಿ ಸಭೆಯು ಕರ್ತನ ಬರೋಣಕ್ಕೆ ಎತ್ತಲ್ಪಡಲಿಕ್ಕೋಸ್ಕರ ಸಿದ್ಧವಾಗಬೇಕು. ಹಲ್ಲೆಲೂಯಾ. ಶುದ್ಧ ಕನ್ಯೋಪಾದಿಯಲ್ಲಿ ಈ ಸಭೆಯು ಇಲ್ಲಿ ಬರುವಂಥ ಪ್ರತಿಯೊಂದು ಮಕ್ಕಳಿಂದ ಹಿಡಿದುಕೊಂಡು ನನ್ನನ್ನು ಸೇರಿಸಿ ಎಲ್ಲರೂ ಸಹ ನಾವು ಕರ್ತನ ಬಳಿಗೆ ಏರಲ್ಪಡಬೇಕು. ಅದೇ ಈ ಸತ್ಯವೇದದ ಉದ್ದೇಶ. ಹಲ್ಲೆಲೂಯಾ. ಸತ್ಯವೇದದ ಮೂಲ ಉದ್ದೇಶ, ಒಬ್ಬ ವ್ಯಕ್ತಿಯು ಸಹ ತನ್ನ ಪ್ರಾಣ ನಷ್ಟಪಡಿಸಿಕೊಳ್ಳಬಾರದು, ದೇವರಿಂದ ದೂರವಾಗಬಾರದು, ಅವನ ಪ್ರಾಣವು ನಷ್ಟವಾಗಬಾರದು, ನರಕಕ್ಕೆ ಹೋಗಬಾರದು. ಅದೇ ದೇವರ ಮೂಲ ಉದ್ದೇಶವಾಗಿದೆ ಪ್ರಿಯರೇ. ಇವತ್ತು ಆ ಉದ್ದೇಶಕ್ಕೆ ಸರಿಯಾಗಿ ನಾವು ನಡೆದರೆ ಮಾತ್ರ ಕರ್ತನಿಂದ ಆಶೀರ್ವಾದವನ್ನು ಕಾಣಲು ನಮಗೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. 5ನೇದಲ್ಲಿ, ಅಪನಂಬಿಕೆಯ ಮಾತುಗಳಿಗೆ ಲಕ್ಷ್ಯ ಕೊಡಬೇಡಿರಿ.
ಅಪನಂಬಿಕೆಯ ಮಾತುಗಳನ್ನು ಆಡುವವರನ್ನು ಅನುಸರಿಸಬೇಡಿರಿ. ಇವತ್ತು ನಮ್ಮೊಂದಿಗೆ ಇರುವವರು, ಹೋಗುವವರು, ಬರುವವರು ಅಪನಂಬಿಕೆಯ ಮಾತುಗಳನ್ನು ಆಡಬಹುದು. ಯೇಸು ಸ್ವಾಮಿ ಹೇಗೆ ಅಪನಂಬಿಕೆಯ ಮಾತುಗಳನ್ನು ಲಕ್ಷ್ಯ ಕೊಡದೆ ಒಂದು ಉತ್ತಮವಾದ ಕಾರ್ಯವನ್ನು ಮಾಡುವುದನ್ನು ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನದ ಓದ್ತೇವೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನದಲ್ಲಿ, ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕೆಲವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದನು. ಅವನು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಮಂದಿರದ ಅಧಿಕಾರಿಗಳಿಗೆ ಅಂಜಬೇಡಿರಿ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರೆಲ್ಲರನ್ನು ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೊಳ್ಳಲಿಲ್ಲ. ಅವರು ಆ ಸಭಾಮಂದಿರದಿಂದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಗೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಏಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರೆದುಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾಕು ಅಂದನು. ಆ ಮಾತಿಗೆ ಅಮ್ಮಣ್ಣಿಯೇ ಏಳನ್ನುತ್ತೇನೆ ಅಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಳು. ಆಕೆಯು 12 ವರ್ಷ ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯವಾಗಿ ಬೆರಗಾದರು. ಆಮೇಲೆ ಆತನವರಿಗೆ, ಇದು ಯಾರಿಗೂ ತಿಳಿಯಬಾರದು, ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಅಲ್ಲಿ ಸಭಾಮಂದಿರದಲ್ಲಿ ಆತನು ಯುದ್ಧದ ಸಮಯದಲ್ಲಿ ಒಂದು ಕಡೆ ಆತನು ಪ್ರಸಂಗಗಳನ್ನು ಮಾಡ್ತಿದ್ದಾನೆ. ಸಭಾಮಂದಿರದ ಅಧಿಕಾರಿಗಳು ಹಾಲೆಲೂಯಾ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದು ನೋಡುವುದು, ಸತ್ತೋದರನ್ನು ತೀರಿ ಹೋದಂಥ ಒಂದು ಹುಡುಗಿ ಬಗ್ಗೆ ಹೇಳಲಿಕ್ಕೆ ಬರುವಾಗ ಇಲ್ಲಿ ನಾವು ನೋಡುತ್ತೇವೆ, ಇನ್ನೇಕೆ ಗುರುವಿಗೆ ತೊಂದರೆ ಕೊಡಬೇಕು ಅಂದು ಅವಳು ಏನು ಮಾಡ್ತಾ ಇದ್ದಾರೆ, ಆ ಹುಡುಗಿಯ ಆ ಕುಟುಂಬದವರಿಗೆ ಏನು ಮಾಡ್ತಾ ಇದ್ದಾರೆ, ಇವರು ಅಧಿಕಾರಿಗಳು, ಸಭಾಮಂದಿರದ ಅಧಿಕಾರಿಗಳು ಗದರಿಸ್ತಾ ಇದ್ದಾರೆ. ಅಂದರೆ ಯಾಕೆ ಅವನಿಗೆ ತೊಂದರೆ ಕೊಡ್ತೀವಿ, ಆಲ್ರೆಡಿ ಸತ್ತು ಹೋಗಿದ್ದಾಳಲ್ಲ, ಯಾಕೆ ನೀವು ತೊಂದರೆ ಕೊಡ್ತೀರಿ? ಈ ಮಾತನ್ನು ಯೇಸು ಸ್ವಾಮಿ ಏನು ಮಾಡ್ತಾನೆ, ಕೇಳ್ತಾನೆ. ಆಡಿದ ಮಾತನ್ನು ಕೇಳ್ತಾನೆ. ಆದರೆ ಆ ಮಾತುಗಳನ್ನು ಲಕ್ಷ್ಯ ಕೊಡದೆ ಸಭಾಮಂದಿರ ಅಧಿಕಾರಿಗಳಿಗೆ, ಅಂಜಬೇಡಿರಿ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳ್ತಾನೆ. ಹೇಳಿ ಮತ್ತು ತನ್ನ ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನ ಕರ್ಕೊಂಡು ಆತನು ಆ ಹುಡುಗಿಯ ಮನೆಗೆ ಹೋಗ್ತಾನೆ. ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಸಾರಿ ಯೇಸು ಸ್ವಾಮಿ ಹಾಲೆಲೂಯಾ ನಾವು ಯೇಸು ಸ್ವಾಮಿ ಸ್ಥಾನದಲ್ಲಿ ನಾವು ನಿಂತುಕೊಂಡಿರುವುದಾದರೆ ಅಲ್ಲಿ ಎಷ್ಟೋ ಜನರು ನಮಗೆ ನಂಬಿಕೆಯನ್ನು ಏನೋ ಅದ್ಭುತಗಳನ್ನು ಮಾಡುವಂಥ ಕಾರ್ಯಗಳು, ಸನ್ನಿವೇಶಗಳು ಬರುವಾಗ ಎಷ್ಟೋ ಜನ ನಮಗೆ ಅಪನಂಬಿಕೆಯನ್ನು ಹುಟ್ಟಿಸಬಹುದು. ಆಗೋದಿಲ್ಲ. ಯಾಕೆ ತೊಂದರೆ ಕೊಡುವಂಥದ್ದು? ಹೀಗೆ ಅಪನಂಬಿಕೆಗಳ ಹಾಲೆಲೂಯಾ ಸಂಗತಿಗಳನ್ನು ನಾವು ಹೇಳಿ ನಾವೇನು ಮಾಡ್ಬೋದು, ಜನರು ನಮ್ಮನ್ನು ತಗ್ಗಿಸಬಹುದು, ನಮ್ಮ ನಂಬಿಕೆಯನ್ನು ಕಡಿಮೆಗೊಳಿಸಬಹುದು. ಇಲ್ಲಿ ಯೇಸು ಸ್ವಾಮಿಯಿಂದ ಕಲಿಯುವಂಥದ್ದು ಅಂಥ ಅಪನಂಬಿಕೆಯ ಮಾತುಗಳನ್ನು. ಹಾಲೆಲೂಯಾ. ಯಾಕೆ ತೊಂದರೆ ಕೊಡೋದು ಅಸಾಧ್ಯವೋ ಎಂಬುದಾದ ಲೆಕ್ಕಾಚಾರದಲ್ಲಿ ಅವರು ಮಾತನಾಡುತ್ತಿರುವಂಥ ಸಮಯದಲ್ಲಿಯೂ ಸಹ ಯೇಸು ಸ್ವಾಮಿ ಅವರ ಮಾತುಗಳಿಗೆ ಏನು ಮಾಡೋದಿಲ್ಲ, ಕಿವಿಗೊಡುವುದಿಲ್ಲ. ಯೇಸು ಸ್ವಾಮಿ ಅವರ ಮಾತುಗಳಿಗೆ ಕಿವಿಗೊಡದೆ ಹೇಳ್ತಾನೆ. ಹಾಲೆಲೂಯಾ. ಆ ಸಮಯದಲ್ಲಿ ಆತನು ಎದ್ದು ಹೋಗ್ತಾನೆ. ಯಾರೊಂದಿಗೆ? ಪೇತ್ರ, ಯೋಹಾನ, ಯಾಕೋಬರೊಂದಿಗೆ ಹೋಗುತ್ತಾನೆ. ಹೋಗಿಬಿಟ್ಟು ಆ ಹುಡುಗಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಮನೆಗೆ ಹೋಗಿ ಹೇಳ್ತಾನೆ, ಆ ಹುಡುಗಿ ಸಾಯಲಿಲ್ಲ, ಮಲಗಿದ್ದಾಳೆ ಎಂಬುದಾಗಿ ಹೇಳುವಾಗಲೂ ಸಹ ಅಲ್ಲಿರುವಂಥ ಜನರೇನು ಮಾಡ್ತಾರೆ, ಇವನೊಬ್ಬ ಹುಚ್ಚ, ಹಾಸ್ಯ ಮಾಡ್ತಾರೆ. ಯೇಸುವನ್ನು ನೋಡಿ ಹಾಸ್ಯ ಮಾಡಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ 40ನೇ ವಚನದಲ್ಲಿ. ಹಾಲೆಲೂಯಾ. ಆ ಹಾಸ್ಯವನ್ನು ಸಹ ದೇವರೇನು ಮಾಡಲಿಲ್ಲ, ಯೇಸು ಸ್ವಾಮಿ ಏನು ಮಾಡಲಿಲ್ಲ, ಅದನ್ನು ತಲೆಗೆ ತೆಗೆದುಕೊಳ್ಳಲಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಆತನು ಮಾಡಬೇಕಾದ ಕೆಲಸವನ್ನು ಮಾಡಿದನು. ಇವತ್ತು ನಮ್ಮ ಮುಂದೆ ಹಾಲೆಲೂಯಾ ನಂಬಿಕೆ ನಮ್ಮಲ್ಲಿದ್ದುಕೊಂಡು ನಾವು ಏನೇ ಮಾಡಲಿಕ್ಕೆ ಹೋದರೂ ದೇವರು ಹಾಲೆಲೂಯಾ ಅದಕ್ಕೆ ಸಕ್ಸಸ್ಸನ್ನು ಕೊಡುತ್ತಾನೆ. ಹಾಲೆಲೂಯಾ ಆಶೀರ್ವಾದವನ್ನು ತೋರುತ್ತಾನೆ. ಇವತ್ತು ಹಾಲೆಲೂಯಾ ಇಲ್ಲಿ ಯೇಸು ಸ್ವಾಮಿಯ ಹುಡುಗಿಯನ್ನು ಮುಟ್ತಾನೆ. ಸತ್ತು ಹೋದಂಥ 12 ವರ್ಷದ ಹುಡುಗಿಯನ್ನು ಯೇಸು ಮುಟ್ಟಿ ಹಾಲೆಲೂಯಾ ಹೇಳ್ತಾನೆ, ಅಮ್ಮಣ್ಣಿ ಏಳನ್ನುತ್ತೇನೆ, ತಲಿತಾಕು ಎಂಬುದಾಗಿ ಅರಾಮಿಕ್ ಭಾಷೆಯಲ್ಲಿ ಹೇಳ್ತಾನೆ. ಹಾಲೆಲೂಯಾ ಹೇಳಿಬಿಟ್ಟು ಆ ಹೇಳಿದ ತಕ್ಷಣ ಹುಡುಗಿ ಏನಾಗ್ತಾಳೆ, ಸತ್ತವಳಾಗಿದ್ದಂಥ ಹುಡುಗಿ ಎದ್ದೇಳುತ್ತಾಳೆ. ಹಾಲೆಲೂಯಾ. ಪ್ರಿಯರೇ, ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ಜನರಿರ್ಬೋದು,
ನಮ್ಮ ನಂಬಿಕೆಯನ್ನು ತಿರಸ್ಕರಿಸುವಂಥ ಜನರಿರ್ಬೋದು, ನಮಗೆ ಇರುವಂಥ ನಂಬಿಕೆಯನ್ನು ಕುಂದಿಸುವಂಥ ಜನರಿರ್ಬೋದು. ನಾವೇನು ಮಾಡಬೇಕು? ಯೇಸುವಿನ ಹಾಗೆ ಲಕ್ಷ್ಯ ಕೊಡದೆ ಯೇಸುವಿನಲ್ಲಿ ಎಲ್ಲ ಸಾಧ್ಯ ಎಂಬುದಾಗಿ ನಾವೇನು ಮಾಡಬೇಕು? ಮುಂದೆ ಹೋಗಬೇಕು. ಹಲ್ಲೆಲೂಯ. ನಮ್ಮನ್ನು ಎಷ್ಟೋ ಸಾರಿ ಯೇಸುವಿನ ಆಗುವುದಿಲ್ಲ ಎಂಬುದಾಗಿ ಜನರು ಹೇಳಬಹುದು. ಯೇಸು ಅವನು ಏನು ಫಾರಿನ್ ದೇವರು ಎಂಬುದಾಗಿ ನಿಮಗೆ ಹೇಳಿ ನಿಮ್ಮ ತಲೆಯನ್ನು ಹಾಳು ಮಾಡಬಹುದು. ಆತನೇ ಒಂದು ದೊಡ್ಡ ಎಲ್ಲದಕ್ಕಿಂತ ದೊಡ್ಡ ಒಂದು ಕೆಟ್ಟ ಶಕ್ತಿ ಎಂಬುದಾಗಿ ನಿಮಗೆ ಹೇಳಬಹುದು. ಆದರೆ ಪ್ರಿಯ ದೇವ ಜನರೇ, ನಮ್ಮ ಯೇಸುವಿನ ಶಕ್ತಿ ಎಲ್ಲ ಶಕ್ತಿಗಳಿಗಿಂತ ಮೇಲಾದ ಶಕ್ತಿ. ಹಲ್ಲೆಲೂಯ. ಒಂದು ಸಹೋದರಿ ಬರ್ತಾ ಇದ್ರು. ಅವರು ದುರಾತ್ಮ ಬಾಧಿತರಾಗಿದ್ದರು. ಅವರಿಗೆ ಬಂದಿಲ್ಲಿ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಉಂಟಾಗಿ ಅವರ ಕುಟುಂಬಕ್ಕೆ, ಅವರು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದವರು. ಆದರೆ ಅವರು ಒಂದು ಸಾರಿ ಇಲ್ಲಿ ಬಂದು ಬಿಡುಗಡೆ ಆಗ್ತದೆ, ಅದು ಕುಟುಂಬದವಾಗಿ ಹೇಳಿದಾಗ, ನೀನು ಅಲ್ಲಿ ಹೋಗಿ ಬಿಡಿಸಿಕೊಂಡು ಬಂದ್ಯಾ? ಅವರು ಹಲ್ಲೆಲೂಯ, ನಿಮಗೆ ತುಂಬ ದೆವ್ವಗಳನ್ನು ಹಾಕಿದ್ದಾರೆ, ಹಾಗಾಗಿ ನಿನಗೆ ಇನ್ನೂ ಕಷ್ಟ ಎಂಬುದಾಗಿ ಅವಳು ಭಯಪಡಿಸಿ, ಆ ದೇವರು ಅದು ಬಹಳ ಕೆಟ್ಟದ್ದು, ನಿಮ್ಮದೆಲ್ಲ ಹಾಳು ಮಾಡ್ತದೆ ಎಂಬುದಾಗಿ ಪಾಪ ಹೆದರಿಸಿಬಿಟ್ಟು ಅವರು ಇವತ್ತು ಚರ್ಚಿಗೆ ಬರ್ತಾರೆ, ಬಿಡುಗಡೆ ಹೊಂದಿದ್ದಾರೆ. ಅವರು ಏನು ಭಯ? ಈ ರೀತಿಯಾಗಿ ಜನರು ಅವರಿಗೆ ಕೆಟ್ಟದನ್ನು ಹೇಳಿ ಅವರನ್ನು ಭಯಪಡಿಸಿಟ್ಟಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ನಮ್ಮ ದೇವರು ಹಲ್ಲೆಲೂಯ ಶಾಂತಿಯ ಪ್ರಭುವಾಗಿದ್ದಾನೆ, ಕರುಣಾಮಯನಾಗಿದ್ದಾನೆ. ಇವತ್ತು ಆತನ ಹೆಸರಿನಲ್ಲಿ ನಾವು ಏನನ್ನು ಕೇಳುವಾಗ ನಮಗೆ ಬಿಡುಗಡೆ ಕೊಡ್ತಾನೆ. ಆದರೆ ನಿಮ್ಮ ನಂಬಿಕೆಯನ್ನು ಕುಂದಿಸುವಂಥ ಜನರಿದ್ದರೂ ಸಹ ಲಕ್ಷ್ಯ ಕೊಡಬೇಡಿರಿ. ಲಕ್ಷ್ಯ ಕೊಡದೆ ಯೇಸುವಿನ ಮೇಲೆ ಭರವಸೆ ಬಿಟ್ಟು ನಾವು ಜೀವಿಸೋಣ. ಹಲ್ಲೆಲೂಯ. ಕರ್ತನ ಭೋಜನ ನಮ್ಮ ಮುಂದೆ ಇದೆ ಪ್ರಿಯರೇ. ಹಲ್ಲೆಲೂಯ. ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಂಥವನು ಕ್ರಮವಾಗಿ ಅದನ್ನು ಅನುಸರಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಲ್ಲೆಲೂಯ. ಈ ಕರ್ತನ ಮೇಜನ್ನು ಯಾರೆಲ್ಲ ನಾವು ತೆಗೆದುಕೊಳ್ಳುತ್ತೇವೋ, ಈ ತೆಗೆದುಕೊಳ್ಳುವ ಪ್ರತಿಯೊಬ್ಬನು ಕ್ರಮವಾಗಿ ತೆಗೆದುಕೊಳ್ಳಬೇಕು. ಮನಸ್ಸು ಬಂದಾಗಿ ಜೀವನ ಮಾಡಿ, ಮನಸ್ಸು ಬಂದಾಗಿ ಲೋಕದಲ್ಲೆಲ್ಲ ವ್ಯವಹಾರಗಳನ್ನು ಮಾಡಿ ಈ ಭೋಜನದಲ್ಲಿ ಅವನೇನಾಗಬಾರ್ದು? ಪಾಲುಗಾರನಾಗಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನ ಓದ್ತೇವೆ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಹಲ್ಲೆಲೂಯ. 1 ಕೊರಿಂಥ 11:23 ಓದ್ತೇವೆ, ನಾನು ನಿಮಗೆ ತಿಳಿಸಿಕೊಟ್ಟಂಥ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವಂಥ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯನ್ನು ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಹಲ್ಲೆಲೂಯ. ಯಾವುದಕ್ಕೆ ನಮಗೆ ರೊಟ್ಟಿಯನ್ನು ಕೊಟ್ಟಿದ್ದಾನೆ? ಇದು ಹಲ್ಲೆಲೂಯ ಆತನ ಮರಣ ಬರುವ ತನಕ. ಹಲ್ಲೆಲೂಯ. ಆತನ ಮರಣವು ನಮಗೆ ಬರುವ ತನಕ ನಾವು ಆತನನ್ನು ಪ್ರಸಿದ್ಧಪಡಿಸುವುದಕ್ಕೋಸ್ಕರ. ಹಲ್ಲೆಲೂಯ. ಪ್ರಸಿದ್ಧಪಡಿಸುವುದಕ್ಕೋಸ್ಕರ 27ನೇ ವಚನ ಹೀಗೆ ಓದ್ತೇವೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಹೀಗೆ ನಾವು ಅಯೋಗ್ಯವಾಗಿ ಒಂದು ವೇಳೆ ಈ ರೊಟ್ಟಿಯಲ್ಲಿ ಪಾನವನ್ನು ಮಾಡಿದರೆ ಕರ್ತನ ದೇಹಕ್ಕೆ ಮತ್ತು ರಕ್ತಕ್ಕೂ ನಾವು ದ್ರೋಹ ಮಾಡಿದಾಗ ಆಗುತ್ತದೆ. ಆ ಶ್ರೇಷ್ಠ ರಕ್ತ ನಮಗಾಗಿ ತ್ಯಾಗ ರೂಪಿಯಾದಂಥ ಆ ಯೇಸುವಿನ ದೇಹಕ್ಕೆ ನಾವೇನು ಮಾಡಿದಾಗ ಆಗುತ್ತದೆ? ದ್ರೋಹ ಮಾಡಿದಾಗ ಆಗುತ್ತದೆ. ಹಾಗಾಗಿ ಬಹಳ ಜಾಗ್ರತೆಯಿಂದ, ಭಯದಿಂದ ನಾವೇನು ಮಾಡಬೇಕು? ಇದನ್ನು ಸ್ವೀಕರಿಸಬೇಕು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಹೇಗೆ ಕುಡಿಬೇಕಂತ ಹೇಳ್ತಾ ಇದ್ದಾನೆ? ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಬೇಕು. ಪರೀಕ್ಷಿಸಿಕೊಂಡು ತಿನ್ನಬೇಕು. ಸುಮ್ಮನೆ ತಿನ್ನಲಿಕ್ಕಲ್ಲ, ಪರೀಕ್ಷಿಸಿಕೊಂಡು ತಿನ್ನಬೇಕು. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ನಾವು ಈ ದೇಹವನ್ನು ನಾವು ಸುಮ್ಮನೆ ತಿಂದರೆ, ವಿವೇಚಿಸದೆ ಇದ್ದು ದೇಹವೆಂಬುದಾಗಿ ಯೋಚನೆ ಮಾಡದೆ ಸುಮ್ಮನೆ ನಮಗೊಂದು ಆಹಾರ ಎಂಬುದಾಗಿ ನಾವು ತಿನ್ನುವುದಾದರೆ, ವಾಕ್ಯದಲ್ಲಿ ಓದ್ತೇವೆ, ಅವನನ್ನು ದೇವರು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾನೆ.
ಜಡ್ಜ್ಮೆಂಟಿಗೆ ಒಳಪಡಿಸುತ್ತಾನೆ ಎಂಬುದಾಗಿ ಹೇಳ್ತಾನೆ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ರಕ್ಷಿಸುತ್ತಾನೆ. ಹಾಲೆಲೂಯಾ. ಆದರೆ ಒಂದು ರಕ್ಷಣೆ ಇದೆ. ಯಾವಾಗ ನಮ್ಮನ್ನು ನಾವು ಆತನ ಮುಂದೆ ಪಶ್ಚಾತ್ತಾಪ ಪಡುವಾಗ, ಹಾಲೆಲೂಯಾ, ಪಶ್ಚಾತ್ತಾಪ ಪಡುವಾಗ, ಆತನ ಮುಂದೆ ತಗ್ಗಿಸಿಕೊಳ್ಳುವಾಗ ನ್ಯಾಯ ವಿಚಾರಣೆ ನಮ್ಮನ್ನು ತಪ್ಪಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನ ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ನಾವಿಲ್ಲಿ ಕೂಡಿ ಬಂದದ್ದು ಏನಾಗಬಾರದು ಅಂತ ಹೇಳ್ತಾ ಇದ್ದಾನೆ, ನ್ಯಾಯ ತೀರ್ಪಿಗೆ ಕಾರಣವಾಗಿರಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ ಎಂಬುದಾಗಿ ಪೌಲನು ಹೇಳಿ ಸಮಾಪ್ತಿ ಮಾಡುತ್ತಾನೆ. ಪ್ರಿಯರೇ, ಹಾಲೆಲೂಯಾ. ಕರ್ತನ ಭೋಜನ ನಮ್ಮ ಮುಂದೆ ಇದೆ. ಹಾಲೆಲೂಯಾ. ಇದನ್ನು ನಾವು ಹೇಗೆ ತೆಗೆದುಕೊಳ್ಳಬಾರದು? ಅಯೋಗ್ಯರಾಗಿ ತೆಗೆದುಕೊಳ್ಳಬಾರದು. ನಮ್ಮ ಮೇಲೆ ನಾವು ಏನು ತರಿಸ್ಕೊಳ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನ್ಯಾಯ ತೀರ್ಪನ್ನು ನಾವು ತರಿಸಿಕೊಳ್ಳುತ್ತೇವೆ. ಇದು ಬಹಳ ಗಾಂಭೀರ್ಯವಾದದ್ದು. ನಾವು ತೆಗೆದುಕೊಳ್ಳುವಂಥ ರೊಟ್ಟಿ ಕ್ರಿಸ್ತನ ದೇಹವೆಂಬುದಾಗಿ, ತೆಗೆದುಕೊಳ್ಳುವಂಥ ರಕ್ತ ಕ್ರಿಸ್ತನ ದೇಹದಿಂದ ಹೊರಟು ಬಂದ ರಕ್ತ ಎಂಬುದಾಗಿ ನಾವು ಗ್ರಹಿಸಿಕೊಂಡು, ಅದನ್ನು ವಿವೇಚಿಸಿಕೊಂಡು ನಾವು ಭಕ್ತಿಯಿಂದ ತಿನ್ನಬೇಕೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಭಕ್ತಿಯಿಂದ ತಿನ್ನಬೇಕು. ಎಷ್ಟು ಕೆಲವು ಸಭೆಗಳಲ್ಲಿ ನಾವು ನೋಡುತ್ತೇವೆ, 2-3 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಬಂದು ಕರ್ತನ ಭೋಜನ ತೆಗೆದುಕೊಳ್ತಾರೆ. ನಮ್ಮ ಸಭೆಯಲ್ಲಿ ನಾವು ಆ ರೀತಿಯಾಗಿ ಮಾಡುತ್ತಾ ಇಲ್ಲ. ಆದರೆ ಪ್ರಿಯ ದೇವಜನರೇ, ನಾವು ಮನೆಯಲ್ಲಿರುವಾಗ ಕರ್ತನ ಭೋಜನವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಇನ್ನು ಮುಂದಿನ ಎಲ್ಲ ಸಾರಿ ನಾವು ಬಹಳ ಜಾಗ್ರತೆಯಿಂದ ಬರಬೇಕು. ಇದನ್ನು ಸೇವಿಸುವಾಗ ಬಹಳ ಗಂಭೀರತೆಯಿಂದ ನಾವು ಸೇವಿಸಬೇಕು. ಇದೇನೋ ರೂಢಿ ಪ್ರಕಾರ, ಹಾಲೆಲೂಯಾ, ಏನೋ ನಮಗೆ ಒಂದು ಹೇಳಿದ ಯೇಸುಸ್ವಾಮಿ ಹೇಳಿದ್ದಾನೆ, ಅದು ರೂಢಿ ಪ್ರಕಾರವಾಗಿ ತೆಗೆದುಕೊಳ್ಳಿಕ್ಕೋಸ್ಕರ ಈ ಸಂಸ್ಕಾರವಿಲ್ಲ. ಇದಿರುವಂಥದ್ದು ಹಾಲೆಲೂಯಾ ಬಹಳ ಗಂಭೀರವಾದದ್ದು. ದೇವರು ಈ ವಿಷಯದಲ್ಲಿ ನಮ್ಮನ್ನು ಜಡ್ಜ್ ಮಾಡುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಸಿಟ್ಟಿದ್ದಾನೆ. ನಾವು ಈ ಕರ್ತನ ಭೋಜನ ತೆಗೆದುಕೊಳ್ಳುವ ವಿಷಯದಲ್ಲಿ ನಮ್ಮನ್ನು ಜಡ್ಜ್ ಮಾಡುತ್ತಾನೆ. ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವಂಥ ಶಕ್ತಿ ಇದು ಸೇವನೆ ಮಾಡುವುದನ್ನು ನಮಗುಂಟು. ಒಂದು ವೇಳೆ ನಾವು ಒಳ್ಳೆಯದಾಗಿ ಸರಿಯಾಗಿ ಪರೀಕ್ಷಿಸಿಕೊಂಡು ನಾವು ತೆಗೆದುಕೊಂಡರೆ ನಮಗೆ ದೇವರು ಆರೋಗ್ಯವನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ನಮಗೆ ಸ್ವಸ್ಥತೆಯನ್ನು ಕೊಡುತ್ತಾನೆ, ಬಿಡುಗಡೆಯನ್ನು ಕೊಡುತ್ತಾನೆ. ಆದರೆ ಅಪರಾಧವನ್ನು ಮಾಡಿ, ಹಾಲೆಲೂಯಾ, ಏನು ಎಲ್ಲವನ್ನು ಮಾಡಿಬಿಟ್ಟು ದೇವರಲ್ಲಿ ಪಶ್ಚಾತ್ತಾಪ ಹೃದಯವಿಲ್ಲದೆ ನಾವು ಇದನ್ನು ಸ್ವೀಕಾರ ಮಾಡಿದಾದರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. ಪ್ರಿಯರೇ, ಹಾಲೆಲೂಯಾ. ಸಮಯದಲ್ಲಿ ನಾವು ನಾವೇ ಪರೀಕ್ಷೆ ಮಾಡಿಕೊಂಡು ಬಹಳ ಜಾಗ್ರತೆಯಿಂದ ಹಾಲೆಲೂಯಾ ನಾವು ಸ್ವೀಕರಿಸಬೇಕಾಗಿ ದೇವರು ನಮಗೆ ಹೇಳುತ್ತಾ ಇದ್ದಾನೆ. ಹಾಲೆಲೂಯಾ. ನಾವು ಕರ್ತನ ಭೋಜನವನ್ನು ಹೇಗೆ ನಾವು ಕ್ರಮವಾಗಿ ಅನುಸರಿಸಬೇಕು. ವಿ ಹ್ಯಾವ್ ಟು ವ್ಯಾಲ್ಯೂ ಇಟ್. ಅದಕ್ಕೊಂದು ಬೆಲೆಯನ್ನು ಕೊಡಬೇಕು. ನಾವು ಕಾಟಚಾರಕ್ಕಾಗಿ ಎಲ್ಲ ಲೋಕದ ಎಲ್ಲ ವ್ಯವಹಾರಗಳನ್ನು ಮಾಡಿ, ಎಲ್ಲ ಕೆಟ್ಟ ಸಂಗತಿಗಳನ್ನು ಮಾಡಿ ಈ ಭೋಜನವನ್ನು ಸ್ವೀಕರಿಸಬೇಕೆಂಬುದಾಗಿ ದೇವರು ಬಯಸಲಿಲ್ಲ. ಅದರ ಬದಲಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ಒಂದು ಹಾಲೆಲೂಯಾ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟಂಥ ದೃಢ ನಿಶ್ಚಯದೊಂದಿಗೆ ಹಾಲೆಲೂಯಾ ಇದನ್ನು ಸ್ವೀಕರಿಸಬೇಕೆಂಬುದಾಗಿ ದೇವರು ನಮಗೆ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಹಾಗಾಗಿ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಇದನ್ನು ತಯಾರು ಮಾಡುವವರು ಸಹ ಬಹಳ ಗಂಭೀರವಾಗಿ ಇದನ್ನು ತಯಾರು ಮಾಡಬೇಕು. ಕೊಡುವವರಾದ ನಾವುಗಳು ಸಹ ಬಹಳ ಗಂಭೀರವಾಗಿ ಇದನ್ನು ಕೊಡಬೇಕು. ಹಾಲೆಲೂಯಾ. ಈ ವಾತಾವರಣವನ್ನು ಸಹ ಇಲ್ಲಿ ನಾವು ಕುಳಿತುಕೊಂಡಿರುವಂಥ ಈ ಸಭೆಯಾಗಿ ಕೂತ್ಕೊಂಡಿರ್ತೇವೆ. ಇಲ್ಲಿಯೂ ಸಹ ನಾವು ಹಾಲೆಲೂಯಾ ಚಂಚಲರಾಗಿ, ಹಾಲೆಲೂಯಾ ಏನೋ ನಾವೊಂದು ಮಾಡ್ತಾ ಇದ್ದೇವೆ, ಇದೊಂದು ಸಂಸ್ಕಾರ ಎಂಬುದಾಗಿ ಸುಮ್ಮನೆ ಒಂದು ಕಾಟಾಚಾರಕ್ಕಾಗಿ ತೆಗೆದುಕೊಳ್ಳೋದಲ್ಲ. ಇದನ್ನು ಬಹಳ ಗೌರವದಿಂದ, ಬಹಳ ಬೆಲೆಯನ್ನು ಕೊಡುತ್ತಾ, ಮರ್ಯಾದೆಯೊಂದಿಗೆ ಇದನ್ನು ನಾವು ಮಾಡಬೇಕೆಂಬುದಾಗಿ ಪೌಲನು ಹೇಳುತ್ತಾನೆ. ಪ್ರಿಯರೇ, ಹಾಗಾಗಿ ಇವತ್ತು ನಾವು ಕರ್ತನ ಭೋಜನಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾವೇ ಪರೀಕ್ಷಿಸಿಕೊಂಡು ಕರ್ತನ ಮುಂದೆ ಒಂದು ವೇಳೆ ತಪ್ಪುಗಳನ್ನು ಮಾಡಿರುವುದಾದರೆ, ಹಾಲೆಲೂಯಾ, ದೇವರ ನೀತಿಗೆ ವಿರೋಧವಾದ ಏನೇ ಸಂಗತಿ ನಮ್ಮಲ್ಲಿರುವುದಾದರೆ ನಾವು ಕ್ಷಮೆಯನ್ನು ಕೇಳಿಕೊಳ್ಳೋಣ. ಅಯೋಗ್ಯರಾಗಿ ತೆಗೆದುಕೊಳ್ಳಬಾರದೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಾಲೆಲೂಯಾ. ಇದು ಕರ್ತನ ದೇಹವೆಂದು ವಿವೇಚಿಸಿ, ಇದು ಕ್ರಿಸ್ತನ ದೇಹ, ಆತನ ದೇಹದಿಂದ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ಇದನ್ನು ನಾವು ವಿವೇಚಿಸಿಕೊಂಡು ಜ್ಞಾಪಿಸಿಕೊಂಡು ನಾವು ಸ್ವೀಕಾರ ಮಾಡಬೇಕು. ಹಾಲೆಲೂಯಾ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ.